ಹರ್ಷ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನವೀನ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ನೀವಿಬ್ಬರು ಇವತ್ತು ಕೃಷಿ ಪ್ರವಾಸೋದ್ಯಮ ಇದರ ಒಂದು ಪ್ರಾಮುಖ್ಯತೆ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ಹರ್ಷ ಅವರೇ, ಮೊದಲನೇದಾಗಿ ತಾವೇ ಆರಂಭ ಮಾಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷ ಅಂತ. ನನ್ನೂರು ಡಿಂಕಾ ಗ್ರಾಮ, ಪಾಂಡವಪುರ ತಾಲೂಕು, ಮಂಡ್ಯ ಜಿಲ್ಲೆ. ಮೂಲತಃ ನಾನು ಕೃಷಿಕ. ನನ್ನ ತೋಟದಲ್ಲೇ ವಾಸ ಮಾಡ್ತಾ ಪರಿಪೂರ್ಣವಾಗಿ ಕೃಷಿ ಮಾಡ್ತಾಯಿದ್ದೀನಿ. ಹಾಗೆ ಕಳೆದ ಒಂದು 18 ವರ್ಷಗಳಿಂದ ನಮ್ಮದೊಂದು ಸಂಸ್ಥೆ ಇದೆ, ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಅಂತ. ಈ ಸಂಸ್ಥೆ ಮುಖಾಂತರ ನಾವು ಕೃಷಿ ಪ್ರವಾಸೋದ್ಯಮ ರೀತಿ ಚಟುವಟಿಕೆಗಳನ್ನ ಮಾಡ್ತಾಯಿದ್ದೀವಿ. ಈ NGO ಕೂಡ ನಮ್ಮ ಮೈಸೂರು ಆಕಾಶವಾಣಿ ನಡೆಸುವ ಬಾಲ್ಯ ಕೃಷಿ ಬೆಳಕು ಅನ್ನೋ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಆಯಿತು. ಆಗ್ಲಿಂದನೂ ನಾವು ನಮ್ಮ ಮೈಸೂರು ಆಕಾಶವಾಣಿ ಜೊತೆ ಕೃಷಿ ಪೂರಕ ಚಟುವಟಿಕೆಗಳಲ್ಲಿ ನಾವು ತೊಡಸ್ಕೊಂಡಿದ್ದೀವಿ. ಏನು ನಮ್ಮ ರೈತರು ಸಾಧನೆ ಮಾಡಿರ್ತಾರೆ ಆ ರೈತರ ಬಗ್ಗೆ ನಾವು ಡಾಕ್ಯುಮೆಂಟ್ ಮಾಡ್ತೀವಿ, ಅವ್ರ ಬಗ್ಗೆ ಬುಕ್ ಬರಿತೀವಿ, ಮತ್ತು ಅವ್ರಿಗೊಂದು ಕೃಷಿ ರತ್ನ ಅಂತ ಪ್ರಶಸ್ತಿ ಕೊಡ್ತಾಯಿದ್ದೀವಿ. ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಕೃಷಿ ಪ್ರವಾಸೋದ್ಯಮ ಅನ್ನೋದು ಎಲ್ಲ ಕಡೆ ಒಂದು ಟ್ರೆಂಡ್ ಆಗ್ತಾಯಿದೆ. ನಮ್ಮ ರೈತರಿಗೂ ಕೂಡ ಒಂದು ಪ್ಯಾಸಿವ್ ಇನ್ಕಮ್ ಜನ್ರೇಟ್ ಮಾಡೋಕ್ಕೋಸ್ಕರ ಹೆಚ್ಚು ಒತ್ತು ಕೊಟ್ಟು ನಮ್ಮ NGO ಮುಖಾಂತರ ಅನೇಕ ಟ್ರೈನಿಂಗ್ಗಳನ್ನ ಆರ್ಗನೈಸ್ ಮಾಡ್ತಾಯಿದ್ವಿ. ಅದಕ್ಕೂ ಕೂಡ ಮೂಲ ಕಾರಣ ನಮ್ಮ ಮೈಸೂರು ಆಕಾಶವಾಣಿನೇ. ನಾವೇನು ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಕಿಸಾನ್ ದಿವಸ ಒಂದು ತರಬೇತಿ ಆಯಿತು. ಆ ತರಬೇತಿ ದಿನ ನಾವು ನಮ್ಮ NGO ಮುಖಾಂತರ ಭಾಗವಹಿಸಿ, ನಾನು ಮತ್ತು ನಮ್ಮ ಸೆಕ್ರೆಟರಿ ಗಣೇಶ್ ಅವರು ಭಾಗವಹಿಸಿ ತರಬೇತಿ ತಗೊಂಡು ಅವಾಗ ಅನ್ನಿಸ್ತು, ನಮ್ಮ ರೈತರುಗಳಿಗೆ ಎಲ್ಲ ಕೃಷಿ ಇಲಾಖೆ ಈ ಥರದವರೆಲ್ಲ ಅವ್ರ ನಿಟ್ಟಿನಲ್ಲಿ ಟ್ರೈನಿಂಗ್ಗಳು ಈ ಥರ ಅರೇಂಜ್ ಮಾಡ್ತಿದ್ದಾರೆ. ನಾವೇ ವಿಶೇಷವಾಗಿ ಒಂದು ಕೃಷಿ ಪ್ರವಾಸೋದ್ಯಮಕ್ಕೆ ಟ್ರೈನಿಂಗ್ ಕೊಡಬೇಕು ಅಂತ ನಿರ್ಧಾರ ಮಾಡ್ಕೊಂಡು, ಅದೇ ಟೈಮಲ್ಲಿ ನಮ್ಮ ಮೈಸೂರು ಆಕಾಶವಾಣಿ ಒಂದು ಸಪೋರ್ಟಿಂದ ನಮಗೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ನಿಯಾಮ್ ಅಂತ ಜೈಪುರದಲ್ಲಿದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತ. ಆ ಮುಖಾಂತರ ಒಂದು 2 ಟ್ರೈನಿಂಗ್ ಪ್ರೋಗ್ರಾಮ್ ಮಾಡೋಕ್ಕೆ ಒಂದು ಆರ್ಥಿಕ ಸಹಾಯ ಸಿಕ್ತು. ಅದರಿಂದ ಕಳೆದ ವರ್ಷ ನವಂಬರಲ್ಲಿ ಮತ್ತು ಈ ವರ್ಷ ಜನವರಿ 1ರಲ್ಲಿ 2 ಟ್ರೈನಿಂಗ್ ಪ್ರೋಗ್ರಾಮ್ನ ನಾವು ಆರ್ಗನೈಸ್ ಮಾಡಿದೋ. ಕರ್ನಾಟಕದಾದ್ಯಂತ ಒಂದು 8 ಡಿಸ್ಟಿಕ್ಕು ಕೃಷಿಕರು ಭಾಗವಹಿಸಿದ್ರು. ಅದರಲ್ಲಿ ಒಂದು 50ರಿಂದ 55 ಜನ ತರಬೇತಿ ತಗೊಂಡ್ರು. ಈಗ ಆಲ್ರೆಡಿ ಒಂದು 21 ಸೆಂಟ್ರು ನಮ್ಮಲ್ಲಿ ಏನು ತರಬೇತಿ ತಗೊಂಡಿದ್ದಾರೆ, ಆ 21 ಸೆಂಟ್ರುಗಳು ಇವತ್ತು ಕೃಷಿ ಪ್ರವಾಸೋದ್ಯಮ ಕೇಂದ್ರಗಳಾಗಿದೆ. ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ ವತಿಯಿಂದ ಇನ್ನೂ ಅನೇಕ ಟ್ರೈನಿಂಗ್ಗಳನ್ನ ನಾವು ಆರ್ಗನೈಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಈಗ ಕೃಷಿ ಪ್ರವಾಸೋದ್ಯಮದ ಬಗ್ಗೆ ಒಂದು ತರಬೇತಿ ಮೈಸೂರು ಆಕಾಶವಾಣಿ ಏನು ರೇಡಿಯೋ ಕಿಸಾನ್ ದಿವಸ ಮಾಡಿತ್ತಲ್ಲ, ಅದರಲ್ಲಿ ಭಾಗವಹಿಸಿ ತಮಗೆ ಆಸಕ್ತಿ ಮೂಡ್ತು ಅಂತ ಹೇಳಿದ್ರಿ ಅಲ್ವಾ? ಈಗ ಕೃಷಿ ಪ್ರವಾಸೋದ್ಯಮದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ನೀವೇನಾದರೂ ಪ್ರವಾಸ ಮಾಡಿದ್ರಾ? ಬೇರೆ ಕಡೆ ಎಲ್ಲಾದರೂ ಹೋದ್ರಾ, ನೋಡಿದ್ರಾ? ಏನು ತಿಳ್ಕೊಂಬಂದ್ರಿ? ನಾವು ಹೇಳ್ದಂಗೆ ನಮ್ಮ ಮೈಸೂರು ಆಕಾಶವಾಣಿ ರೈತರೇ ಸೇರಿ 13 ವರ್ಷದಿಂದನೇ ಒಂದು ಬಾಲ ಕೃಷಿಕರ ಕಂಪ್ನಿ ಅಂತ ಮಾಡಿದೋ. ಅವತ್ತು ಸ್ಟಾರ್ಟ್ ಮಾಡಿದ್ದೋ, ಬಟ್ ಅವತ್ತು ಅಷ್ಟು ಒಂದು ಮಾಹಿತಿ ಇರಲಿಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಮೈಸೂರು ಆಕಾಶವಾಣಿ ಕಾರ್ಯಕ್ರಮ ನಾವು ಭಾಗವಹಿಸಿದ ಮೇಲೆ ನಾವು ಇಲ್ಲಿ ಪುಣೆ ಮಹಾರಾಷ್ಟ್ರ ಬೆಲ್ಟಲ್ಲಿ ಇವತ್ತು ಕೃಷಿ ಪ್ರವಾಸೋದ್ಯಮ ಅನ್ನೋದು ಒಂದು ಟ್ರೆಂಡ್ ಆಗಿದೆ. ಅಲ್ಲಿ ಪಾಂಡುರಂಗ ತಾವರೆ ಅಂತ ಅವರು ಕೃಷಿ ಪ್ರವಾಸೋದ್ಯಮ ಪಿತಾಮಹ ಅಂತಲೂ ಕೂಡ ಕರೀತಾರೆ. ಅವರಲ್ಲಿ ನಾವು ತರಬೇತಿ ತಗೊಂಡು ನಮ್ಮದೊಂದು 4 ಜನ ತಂಡ ಅಲ್ಲಿ ಹೋಗಿ 3 ದಿವಸ ಇದ್ದು ಅವ್ರು ಇನ್ನೇನು ಮಾಡ್ತಾಯಿದ್ದಾರೆ, ಯಾವ ಥರ ಕೃಷಿ ಪ್ರವಾಸೋದ್ಯಮ ಮಾಡ್ತಾರೆ, ಇದ್ರ ಬಗ್ಗೆ ತರಬೇತಿ ತಗೊಂಡು. ಸ್ವಲ್ಪ ಹೇಳಿ ಹರ್ಷ ಅವರೇ, ಏನು ನೋಡಿದ್ರಿ ಅಲ್ಲಿ, ಏನು ತರಬೇತಿ ತಗೊಂಡ್ರಿ ತಾವು? ಅಲ್ಲಿ ನಾವು ಹೋದಾಗ ಅವ್ರದ್ದೇ ಒಂದು ಸೆಂಟ್ರು ಏನು ಪಾಂಡುರಂಗ ತಾವರೆ ಅಂತಿದೆ, ಅಲ್ಲಿ ಒಂದು 16 ಎಕರೆ ಜಾಗದಲ್ಲಿ ಒಂದು ಡ್ರೈಲ್ಯಾಂಡ್ ಅಂಥ ಜಾಗದಲ್ಲೇ ಒಂದು ಪ್ರವಾಸೋದ್ಯಮ ಕ್ಷೇತ್ರ ಮಾಡಿದ್ದಾರೆ. ಅಲ್ಲಿ ಯಾರು ಬಂದವ್ರಿಗೆ ಒಂದು ಉಳ್ಕೊಳ್ಳೋಕೆ ಯಾವ ರೀತಿ ವ್ಯವಸ್ಥೆ ಮಾಡಬೇಕು, ಅಲ್ಲೆಲ್ಲ ವ್ಯವಸ್ಥೆ ಅಂದರೆ ನಮ್ಮ ದೇಸಿ ಪದ್ಧತಿನೇ, ನಮ್ಮ ಹಳ್ಳಿಗಳ ರೂಪದಲ್ಲೇ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ಒಂದು ಕಟ್ಟಡಗಳೆಲ್ಲ ಒಂದು ಮಣ್ಣು ಇಟ್ಟಿಗೆ ಎಲ್ಲ ಮಾಡಿದ್ದಾರೆ, ಯಾವುದೇ ಒಂದು ಐಷಾರಾಮಿ ಇಲ್ಲ. ಮತ್ತು ಒಂದು ಒಲೆಗಳು ಅಷ್ಟೇ, ನೀರು ಒಲೆ, ಸೌದೆ ಒಲೆ, ಫುಡ್ಡು ಕೂಡ ಒಂದು ಸೌದೆ ಒಲೆಯಲ್ಲಿ ಮಾಡ್ತಾರೆ. ಹಾಗೆ ಹೊರಗಡೆ ಬಂದರೆ ಒಂದು ಬರ್ಡ್ ವಾಚಿಂಗ್ ಇರ್ಬೋದು, ಪಕ್ಷಿಗಳನ್ನ ಗುರುತಿಸೋದಿರ್ಬೋದು, ಮತ್ತು ಗಿಡಗಳು ಮರಗಳು ಯಾವ್ಯಾವ ಥರ ಇದೆ ಈ ಥರ ಎಲ್ಲ ಗುರುತಿಸೋದು ಇದು ಮಾಡಿದ್ದಾರೆ. ಮತ್ತು ಅಲ್ಲೇ ಒಂದು 2 ಸೆಂಟ್ರು ಕರ್ಕೊಂಡು ಹೋಗಿದ್ರು. ಅಲ್ಲಿ ನಾವು ಹೋದಾಗ ಡೇ ಟೂರಿಸಮ್ ಆಗ್ತಾಯಿತ್ತು. ಡೇ ಟೂರಿಸಮ್ ಅಂದರೆ ಇವತ್ತು ಸಿಟಿ ಜನಗಳು ವೀಕೆಂಡ್ಗಳಲ್ಲಿ ಅವ್ರಿಗೆ ಒಂದು ಚೇಂಜಸ್ ಬೇಕಾಗಿದೆ. ಈ ರೆಸಾರ್ಟ್ ಕಲ್ಚರ್ ಇವೆಲ್ಲ ಅವ್ರಿಗೂ ಬೋರ್ ಆಗಿಬಿಟ್ಟಿದೆ. ಒಂದು ಪ್ರಕೃತಿ ಮಡಿಲಲ್ಲಿ ಅವರು ಬೆಳಗಿಂದ ಸಂಜೆ ಗಂಟೆ ಇದ್ದು ಅವರು ಒಂದು ಏನೋ ಒಂದು ಆರೋಗ್ಯಪೂರ್ಣ ವಾತಾವರಣ ಪಡ್ಕೊಳ್ಬೇಕು ಅನ್ನೋದಕ್ಕೆ ಬಂದಿದ್ದರು. ನಾನು ಅವತ್ತು ಹೋದಾಗ ಆ ಸೆಂಟ್ರಲ್ಲಿ ಒಂದು 1300 ಜನ ಬಂದಿದ್ದರು. ಅವತ್ತೊಂದು ಉರುಡಾ ಉತ್ಸವ ಅಂತ ಮಾಡ್ತಾಯಿದ್ರು. ಉರುಡಾ ಅಂದರೆ ನಮ್ಮ ಕಾಚಕ್ಕಿ, ನಾವೇನು ರಾಗಿ ಬೆಳಿತೀವಿ ಆ ರಾಗಿನ ಅವ್ರನ್ನ ಒಂದು ಸ್ವಲ್ಪ ಹುರಿದ್ಬಿಟ್ಟು ಕೊಡ್ತಾಯಿದ್ರು. ಅದಕ್ಕೆ ಒಂದು ಪರೇಡ್ಗೆ 900ರಿಂದ 1000 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ರು. ಅಂದರೆ ಅವತ್ತೇ ಒಂದು 1200ರಿಂದ 1300 ಜನ ಭಾಗವಹಿಸಿದ್ರು. ಮಕ್ಕಳುಗಳಿಗೆ ಒಂದು ಎಂಟರ್ಟೈನ್ಮೆಂಟು, ಒಂದು ಚಿಕ್ಕದಾಗಿ ಒಂದು ರೈನ್ ಡ್ಯಾನ್ಸು, ಮತ್ತು ಒಂದು ಟ್ಯಾಕ್ಟರ್ ರೈಡಿಂಗು, ಎತ್ತಿನ ಗಾಡಿ ರೈಡಿಂಗು, ಮತ್ತು ಸಣ್ಣ ಸಣ್ಣ ಆಟಗಳು ಇವೆಲ್ಲನೂ ಮಾಡ್ತಾಯಿದ್ರು. ಇವೆಲ್ಲ ನೋಡಿದಾಗ ನಮ್ಮ ಭಾಗದಲ್ಲಿ ಯಾಕೆ ಮಾಡಬಾರ್ದು, ಯಾಕಂದರೆ ಅಂಥ ಡ್ರೈಲ್ಯಾಂಡ್ಗಳಲ್ಲೇ ಅವರು ಅಷ್ಟೊಂದು ವ್ಯವಸ್ಥಿತವಾಗಿ ಮಾಡ್ತಾಯಿದ್ದಾರೆ. ನಮ್ಮ ಈ ಮೈಸೂರು ಭಾಗ ಇದೆಲ್ಲ ಒಳ್ಳೆ ಗ್ರೀನರಿ ಇದೆ, ಈ ಗ್ರೀನರಿಲಿ ನಾವು ಮಾಡಬೇಕು ಅಂತ ತೀರ್ಮಾನ ತಗೊಂಡು
ನಾವು ನಿಯಮ್ಗೆ ಅಪ್ರೋಚ್ ಮಾಡಿದಾಗ ಅವರು 1-2 ಪ್ರೋಗ್ರಾಮ್ಗೆ ಅವಕಾಶ ಮಾಡಿಕೊಟ್ರು. ಅದರಿಂದ ನಾವು ಒಂದು 60 ಜನಕ್ಕೆ ಟ್ರೈನಿಂಗ್ ಕೊಡೋಕ್ಕೆ ಅವಕಾಶ ಬಂತು. ನಿಮ್ಮ ಬಗ್ಗೆ ಹೇಳಿ ನವೀನ್ ಅವರೇ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನವೀನ್ RS. ಅಗ್ರಿಯಾನ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರು. ಸೊ ಊರು ಕೊಬ್ಬರಿಗೆ ಸಾಕಷ್ಟು ಒಂದು ಫೇಮಸ್ ಆಗಿರ್ತಕ್ಕಂಥ ತಿಪ್ಟೂರು, ತುಮಕೂರು ಜಿಲ್ಲೆ, ಒಂದು ಸಣ್ಣ ಗ್ರಾಮ ಪೂಜಾರಿಪಾಳ್ಯ ಅಂತ ಗ್ರಾಮ. ಈ ಒಂದು ಅಗ್ರಿಯಾನ ಒಂದು ಕಂಪನಿಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದಿಷ್ಟು ಅಂಶಗಳನ್ನು ನಾನು ಇಂದಿನ ಒಂದು ಅಂಶಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈಗ 2023 ಆಕಾಶವಾಣಿ ಒಂದು ಕೃಷಿ ಪ್ರವಾಸೋದ್ಯಮದ ಒಂದು ವಿಚಾರವಾಗಿ ಮೈಸೂರು ಏನು ಓಪನ್ ಯೂನಿವರ್ಸಿಟಿ ನಾವೇನು ಹೇಳ್ತೀವಿ ಅಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಸೊ ನನಗೆ ಒಂದಿಷ್ಟು ವಾಟ್ಸಪ್ ಮುಖಾಂತರ ಒಂದಿಷ್ಟು ಲಿಂಕ್ ಬಂತು. ಸೊ ನಾನು ಸಾಕಷ್ಟು ಉತ್ಸುಕನಾಗಿದ್ದೆ ಮತ್ತು ಸ್ಟಾರ್ಟಪ್ ಮಾಡಬೇಕು ಅಂತೇಳಿ ಸಾಕಷ್ಟು ಒಂದು 7-8 ವರ್ಷಗಳಿಂದ ಓಡಾಡ್ತಾ ಇದ್ದೆ. ಆ ಒಂದು ಸಂದರ್ಭದಲ್ಲಿ ಒಂದು 50ಕ್ಕಿಂತ ಹೆಚ್ಚು ಸಭೆಗಳನ್ನು ಆಲ್ರೆಡಿ ಮಾಡಿದ್ದೆ. ಸೊ ಒಂದಿಷ್ಟು ಯಾಕೋ ಆಗ್ತಾ ಇರಲಿಲ್ಲ. ಸೊ ಅಂದರೆ ಕಂಪನಿ ಸ್ಟಾರ್ಟಪ್ ಆಗ್ತಾ ಇರಲಿಲ್ಲ, ಯಾವುದೂ ಕೂಡ ಕೈಗೂಡ್ತಾ ಇರಲಿಲ್ಲ ಕೃಷಿಯ ರಿಲೇಟೆಡ್. ಜೊತೆಗೆ ನಾನು ಕೂಡ ಕೃಷಿಕನಾಗಿದ್ದರಿಂದ ಸಾಕಷ್ಟು ಒಂದು ರೈತ ಏನು ಈಗ ಪ್ರಾರಂಭದಲ್ಲಿ ಅವರು ಹೊಸದಾಗಿ ಕೃಷಿ ಮಾಡ್ತಕ್ಕಂಥವ್ರಾಗಿರ್ಬೋದು, ಅಥವಾ ಮೊದಲಿನಿಂದಲೂ ಪಾರಂಪರಿಕ ಕೃಷಿ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ರಾಸಾಯನಿಕ ಕೃಷಿ ಮಾಡ್ತಕ್ಕಂಥದ್ದು ಇರ್ಬೋದು, ಎಲ್ಲ ವಿಚಾರಗಳನ್ನು ಕೂಡ ಕೂಲಂಕುಷವಾಗಿ ನಾನೇ ಒಂದು ಸ್ವಂತವಾಗಿ ರಿಸರ್ಚ್ ಇದನ್ನು ಮಾಡ್ತಾಯಿದ್ದೆ. ಮತ್ತು ವಾಸ್ತವವಾಗಿ ಗ್ರಾಹಕರ ಬೇಸಲ್ಲಿ ಅವರಿಗೂ ಕೂಡ ಎಷ್ಟೋ ವಿಚಾರಗಳು ಇವತ್ತು ಗೊತ್ತಿಲ್ಲ ಮತ್ತು ತಿಳಿದಿಲ್ಲ. ಸೊ ಈ ಒಂದು ವಿಚಾರವಾಗಿ ಒಂದು ಕಂಪನಿಯನ್ನು ಸ್ಟಾರ್ಟಪ್ಪನ್ನು ಯಾಕೆ ಮಾಡಬಾರ್ದು, ರೈತರ ಒಂದು ಆರ್ಥಿಕವನ್ನು ಸಬಲೀಕರಣವನ್ನು ಮಾಡೋ ಒಂದು ಉದ್ದೇಶ ಮತ್ತು ಗ್ರಾಹಕರಿಗೆ ಒಂದು ಉತ್ತಮವಾದಂಥ ಆಹಾರವನ್ನು ನೀಡಬೇಕು ಅನ್ನೋ ಒಂದು ಉದ್ದೇಶ ಒಂದು 7-8 ವರ್ಷಗಳಿಂದ ಅದು ಸಾಕಷ್ಟು ನಮ್ಮ ಮನಸ್ಸಲ್ಲೇ ಇತ್ತು. ಒಂದಿಷ್ಟು ಪೇಪರ್ ವರ್ಕು ಎಲ್ಲ ಕೂಡ ಮಾಡಿದ್ವಿ. 50ಕ್ಕಿಂತ ಹೆಚ್ಚು ಸಭೆನೂ ಕೂಡ ಆಯಿತು. ಯಾವುದೂ ಕೂಡ ಕೈಗೂಡಿರಲಿಲ್ಲ. ಅದಾದ ನಂತರ ನಾನು ಈ ಒಂದು ವಾಟ್ಸಪ್ ಮುಖಾಂತರ ನಾನು ಏನು ಹೇಳಿದೆ, ಕೃಷಿ ಪ್ರವಾಸೋದ್ಯಮದ ಒಂದು ಆಕಾಶವಾಣಿಯ ಒಂದು ವಿಚಾರವಾಗಿ ಓಪನ್ ಯೂನಿವರ್ಸಿಟಿಗೆ ಬಂದೆ. ಹೆಚ್ಚಿನದಾಗೆ ನಿರೀಕ್ಷೆ ಇರಲಿಲ್ಲ. ನನಗೆ ಅನಿಸಿದ್ದೇನಂತಂದರೆ ಇಲ್ಲಿಗೆ ಬಂದರೆ ಒಂದಿಷ್ಟು ವಿಚಾರಗಳು ಕಲಿಬೋದಲ್ವಾ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಬಂದೆ. ನನಗೆ ಖುಷಿ ಅನಿಸಿದ್ದೇನೆಂದರೆ ಕೇಶವಮೂರ್ತಿ ಸರ್ ವಾಯ್ಸ್ನ ನಾನು ಸಾಕಷ್ಟು ಬಾರಿ ಕೇಳಿದ್ದೆ ಆಕಾಶವಾಣಿಲಿ. ಸೊ ಅಲ್ಲಿ ಬಂದಾಗ ಇಲ್ಲಿ ಯಾವ ಥರ ಏನೂ ಗೊತ್ತಿರಲಿಲ್ಲ. ಬಟ್ ಆದರೆ ತುಂಬಾ ಸಾಕಷ್ಟು ಜನ ಭಾಗವಹಿಸಿದರು. ಹೆಚ್ಚು ವಿದ್ಯಾವಂತರು, ಕೃಷಿಯ ಬಗ್ಗೆ ಚಟುವಟಿಕೆಯಲ್ಲಿ ತೊಡಗಿದ್ದಂಥ ಒಂದಿಷ್ಟು ಸಂಘ ಸಂಸ್ಥೆಗಳು ಕೂಡ ಸಾಕಷ್ಟು ಭಾಗವಹಿಸಿದ್ವಿ. ನಾನು ಕೂಡ ಸಾಕಷ್ಟು ವಿಚಾರಗಳನ್ನು, ಅಂಶಗಳನ್ನು ಚರ್ಚೆ ಮಾಡಿ ಆದ ನಂತರ ಸ್ವಲ್ಪ ದಿನಗಳ ನಂತರ ಒಂದಿಷ್ಟು ಜನ ಅದರಲ್ಲೇ ನಾವೇ ಒಂದಿಷ್ಟು ಆಯ್ಕೆ ಮಾಡ್ಕೊಂಡು ಯಾಕೆ ನಾವು ಒಂದು ಸ್ಟಾರ್ಟಪ್ನ ಮಾಡಬಾರ್ದು ಅಂತೇಳಿ ಅದಾದ ನಂತರ ಕೃಷಿ ಪ್ರವಾಸೋದ್ಯಮದ ನಂತರ ಸೊ ನಾವು ಚರ್ಚೆ ಮಾಡಿ ಒಂದು ಕಂಪನಿಯನ್ನು ಪ್ರಾರಂಭ ಮಾಡಿದ್ದೀವಿ ಈಗ. ಸೊ ಅದು ಅಗ್ರಿಯಾನ ಪ್ರಾರಂಭಕ್ಕೆ ಇದು ಒಂದು ಬೇಸ್ ಅಂತಲೇ ಹೇಳ್ಬೋದು. ಆಕಾಶವಾಣಿಗೆ ನಾನು ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸೊ ಅದಾದ ನಂತರ ಈಗ ಕಂಪನಿ ಪ್ರಾರಂಭ ಆಗಿದೆ. ವೆಬ್ಸೈಟ್ ಕೂಡ ಇದೆ. ಕಂಪನಿಯ ವೆಬ್ಸೈಟು ನೀವು ನೋಡ್ಬೋದು, www.agriana.com ಅಂತ ಹೇಳಿ. ಜೊತೆಗೆ ವೆಬ್ಸೈಟ್ ಆದ ನಂತರ ನಮ್ಮ ಬ್ರೋಚರನ್ನು ನಾವು ಲಾಂಚ್ ಮಾಡ್ತೀವಿ. ಸೊ ಅದನ್ನು ಈಗ ಮಾನ್ಯ ಕೃಷಿ ಸಚಿವರು ನಮ್ಮ ಒಂದು ಅಗ್ರಿಯಾನ ಕಂಪನಿಯ ಒಂದು ಬ್ರೋಚರನ್ನು ಲಾಂಚ್ ಮಾಡಿಕೊಟ್ರು. ಅವ್ರಿಗೂ ಕೂಡ ನಾನು ಒಂದು ಥ್ಯಾಂಕ್ಸನ್ನು ಹೇಳ್ತೀನಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ಮತ್ತೊಂದು ಬಾರಿ. ಜೊತೆಗೆ ಈಗ ನಾವು ಆ ಒಂದು ವೆಬ್ಸೈಟಲ್ಲಿ ಸಾಕಷ್ಟು ಒಂದು 20ಕ್ಕಿಂತ ಹೆಚ್ಚು ಫ್ರ್ಯಾಂಚೈಸಸ್ಗಳನ್ನು ಅಂತ ಅಥವಾ ಪಾರ್ಟ್ನರ್ಸ್ ಅಂತ ನಾವೇನು ಕರಿತೀವಿ, ರೈತರನ್ನೇ ನಮ್ಮ ಒಂದು ಕಂಪನಿ ಕಮ್ಯುನಿಟಿ ಬೇಸ್ ಮೇಲೆ ನಾವು ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಸೊ ನಾನು ಆಗಲೇ ಹೇಳಿದೆ, ನಾನೊಬ್ಬ ಕೃಷಿಕನಾಗಿರೋದ್ರಿಂದ ಕೃಷಿಕರನ್ನು ಸೇರಿಸ್ಕೊಂಡು ಕೃಷಿಕರನ್ನು ಒಗ್ಗೂಡಿಸ್ಕೊಂಡು ಒಂದು ಕಂಪನಿಯನ್ನು ಮಾಡಬೇಕು ಅನ್ನೋ ಒಂದು ಆಲೋಚನೆ ಇದ್ದಿದ್ದರಿಂದ ನಾವು ಕೃಷಿಕರನ್ನೇ ಸೇರಿಸಿ ಒಂದು 20 ಫ್ರ್ಯಾಂಚೈಸ್ ಆಲ್ರೆಡಿ ಆಗಿದೆ. ಅದಾದ ನಂತರ ಈಗ ಬ್ರೋಚರ್ನು ಕೂಡ ಲಾಂಚ್ ಮಾಡಿದ್ದೀವಿ. ಒಂದಿಷ್ಟು ಕಂಪನಿಗೆ ಆರ್ಥಿಕವಾದಂಥ ಈಗ ಇರೋ ಒಂದು ಫಂಡ್ಸಲ್ಲಿ ಈಗ ನಡೀತಾ ಇದೆ. ಇನ್ನೊಂದಿಷ್ಟು ಏನಾದರೂ ಸರ್ಕಾರದಿಂದ ಒಂದು ಸೌಲಭ್ಯಗಳು ಸಿಕ್ಕಿದ್ರೆ ಮತ್ತಷ್ಟು ಇನ್ನೊಂದಿಷ್ಟು ಎತ್ತರಕ್ಕೆ ತೆಗೆದುಕೊಂಡೋಗೋ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿದ್ದೀವಿ ಈಗಾಗಲೇ. ನಿಯಾಮ್ ಏನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಮಾರ್ಕೆಟ್ ಏನಿದೆ, ಸೊ ಆ ಒಂದು ಇದರಿಂದ ಒಂದಿಷ್ಟು ಇನ್ಕ್ಯುಬೇಷನ್ ಫಂಡಿಗೆ ನಾವು ಅಪ್ಲೈ ಮಾಡಿದ್ದೀವಿ. ಸೊ ಅದು ಬಂದ ನಂತರ ಇನ್ನೊಂದಿಷ್ಟು ಮೇಲಂತಕ್ಕೆ ಕಾರ್ಯಕ್ರಮಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ನಾವು ಆಲೋಚನೆ ಕೂಡ ಮಾಡಿದ್ದೀವಿ. ಜೊತೆಗೆ ಅಗ್ರಿಯಾನ ವೆಬ್ಸೈಟ್ನಲ್ಲಿ ನೀವು ಸಾಕಷ್ಟು ಅಂಶಗಳನ್ನು ಈಗ ಏನು ಹೊಸದಾಗಿ ಕೃಷಿಯನ್ನು ಮಾಡೋದಕ್ಕೆ ಬಂದವರಿಗೆ ಅಗ್ರಿಕಲ್ಚರ್ ಲ್ಯಾಂಡನ್ನು ಯಾವ ರೀತಿ ತಯಾರಿ ಮಾಡಬೇಕು, ಭೂಮಿಯನ್ನು ಯಾವ ರೀತಿ ಸಿದ್ಧತೆ ಮಾಡಬೇಕು, ಯಾವ ರೀತಿ ಬೆಳೆಯನ್ನು ಬೆಳಿಬೇಕು, ಯಾವ ಹವಾಮಾನ ಇದು ಪ್ರತಿಯೊಂದು ಇದೆ. ಲ್ಯಾಂಡ್ ಡೆವಲಪ್ಮೆಂಟ್ ಆಗಿರ್ಬೋದು, ನರ್ಸರಿಯ ಒಂದು ವಿಚಾರನೂ ಕೂಡ ಆಲೋಚನೆ ಇದೆ ನಮ್ಮ ಒಂದು ಇದರಲ್ಲಿ.
ಮತ್ತು ಪ್ರವಾಸೋದ್ಯಮ ಮೂಲ ಒಂದು ಉದ್ದೇಶ, ಅದು ಕೂಡ ನಮ್ಮ ಒಂದು ಭಾಗವಾಗಿದೆ. ಸಾಕಷ್ಟು ಅಂಶಗಳನ್ನು ನೀವು ಹೆಚ್ಚಿನದಾಗಿ ವೆಬ್ಸೈಟನ್ನು ಕೂಡ ನೋಡ್ಬೋದು. ಹರ್ಷ ಅವರೇ, ಈಗ ನಿಮ್ಮದು ಒಂದು NGO ಅಲ್ವಾ? ಎಸ್ ಸರ್. ಈಗ ನೀವು ಯಾವ ರೀತಿ ಕೃಷಿ ಪ್ರವಾಸೋದ್ಯಮನ ಪ್ರಮೋಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ? ಮೊದಲನೇದಾಗಿ ನಿಮ್ಮ ಜಮೀನಲ್ಲಿ ಏನಾದರೂ ಈ ತರಹದ ಒಂದು ಕೇಂದ್ರವನ್ನು ಮಾಡಬೇಕು ಅನ್ನೋ ಆಲೋಚನೆ ಇದೆಯಾ ತಮಗೆ? ಖಂಡಿತ ಸರ್. ಮೊದಲಾಗಿ ನಾನೊಬ್ಬ ಆಗಲೇ ಹೇಳಿದ ಕೃಷಿಕ, ಬಟ್ ನಾನೊಬ್ಬ ಟ್ರಾವೆಲರು. ಅಂದರೆ ಅದೊಂದು ಪ್ಯಾಷನ್ ಇದೆ. ವರ್ಷದಲ್ಲಿ ಒಂದು 3-4 ಬಾರಿ ನಮ್ಮ ದೇಶನ ಸುತ್ತುತ್ತಾ ಇರ್ತೀನಿ. ನಾರ್ತ್ ಈಸ್ಟ್ ಕಡೆನೇ ಒಂದು 3-4 ಸತಿ ಹೋಗಿದ್ದು ಬಂದಿದ್ದೀನಿ. ಈ ಕಡೆ ಗುಜರಾತು, ಈ ಕಡೆ ಎಲ್ಲ ಈ ಥರ ಪ್ರವಾಸ ಮಾಡ್ತಾ ಇದ್ದಾಗ ಇವತ್ತು ಒಂದೇನು ಆಫ್ಟರ್ ಕರೋನಾ, ಅಂದರೆ ಕರೋನಾ ಆದಮೇಲೆ ಜನಗಳು ಒಂದು ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಾ ಇರೋದ್ರಿಂದ ಪ್ರವಾಸ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಜನ ಓಡಾಡ್ತಾ ಇದ್ದಾರೆ. ಮತ್ತು ಅಂಕಿಅಂಶಗಳೆಲ್ಲ ತೆಗೆದು ನೋಡಿದಾಗ ಕೃಷಿ ಪ್ರವಾಸೋದ್ಯಮ ಒಂದು ಬಿಲಿಯನ್ ಗಟ್ಟಲೆ ದೊಡ್ಡ ಬಿಸ್ನೆಸ್ಸು. ಟೂರಿಸಮ್ ಅನ್ನೋದೇ ಒಂದು ದೊಡ್ಡ ಬಿಸ್ನೆಸ್ಸು. ಅದರಲ್ಲಿ ಇವತ್ತೇನು ನಮ್ಮ ಕೃಷಿ ಅನ್ನೋದು ನಾವೇನು ಇವತ್ತು ಹಿಮ್ಮುಖ ಆಗ್ತಾಯಿದ್ದೀವಿ. ಕೃಷಿ ಅಂದರೆ ನಮ್ಮ ಹತ್ರ ಎಲ್ಲ ಇದೆ, ಆದರೆ ನಾವು ಅದನ್ನು ಒಂದು ಬೆಣ್ಣೆಯನ್ನು ಇದೆ ತುಪ್ಪ ಕಾಯ್ಸೋಕೆ ಆಗ್ತಲ್ಲ, ಆ ಪರಿಸ್ಥಿತಿಗಳಲ್ಲಿ ನಾವು ರೈತರು ಇದೆ. ಈ ನಿಟ್ಟಿನಲ್ಲಿ ಕೃಷಿ ಪ್ರವಾಸೋದ್ಯಮ ಅನ್ನೋದು ಒಂದು ನಮ್ಮ ರೈತನಿಗೆ ಒಂದು ಅಡಿಷನಲ್ ಇನ್ಕಮ್ಮು. ಯಾವ ರೀತಿ ಅಂದರೆ ನಾವು ಒಂದು ಏನು ಬೆಳೆದಿದ್ದಕ್ಕೆ ಒಂದು ಇವತ್ತು ಮಾರ್ಕೆಟೇ ಸಿಗ್ತಾ ಇಲ್ಲ. ಹಿಂದೆ ಎಲ್ಲ ಬಾರ್ಟ್ರ್ ಸಿಸ್ಟಮ್ ಅಂತಿತ್ತು. ಅಂದರೆ ರೈತ ತಾನೇನು ಬೆಳೆದನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ದ. ಎಲ್ಲರೂ ಗ್ರಾಹಕರುಗಳು ಅವನ ಹತ್ರ ಬರ್ತಾಯಿದ್ರು, ಅವನು ಸಮೃದ್ಧಿ ಆಗಿದ್ದ. ಈ ಕೃಷಿ ಪ್ರವಾಸೋದ್ಯಮ ಇದರಿಂದ ಏನು ಗ್ರಾಹಕರುಗಳು ನಮ್ಮ ಜಮೀನುಗಳಿಗೆ ಬರೋಗಾದರೆ ಆಗ ನಾವು ಬೆಳೆದದನ್ನ ನೇರವಾಗಿ ಉತ್ಪನ್ನಗಳನ್ನ ನಾವು ಗ್ರಾಹಕರುಗಳು ಕೊಡ್ಬೋದು. ಈ ನಿಟ್ಟಿನಲ್ಲಿ ನಮ್ಮ NGO ತಂಡ ಒಂದು R&D ಡಿಸ್ಕಸ್ ಮಾಡಿ ಒಂದು ತರಬೇತಿನ ಯಾವ ರೀತಿ ಒಂದು ಕೃಷಿ ಪ್ರವಾಸೋದ್ಯಮ ಅಂದರೆ ಏನು, ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ಪ್ರಚಾರ ಮಾಡಬೇಕು, ಮತ್ತು ಅದನ್ನು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಆಗಿ ಬರೆದು ಯಾವ ಥರ ಬ್ಯಾಂಕ್ ಸಬ್ಮಿಟ್ ಮಾಡಬೇಕು, ಈ ನಿಟ್ಟಿನಲ್ಲೆಲ್ಲ ನಾವು ವರ್ಕೌಟ್ ಮಾಡಿ ಮೊದಲನೇ ತರಬೇತಿ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಆಯೋಜನೆ ಮಾಡ್ದೋ. ಒಂದು 30 ಜನ ಭಾಗವಹಿಸಿದ್ರು. ಅದಾದಮೇಲೆ ತಿರ್ಗಾ ಇನ್ನೊಂದು 2ನೇ ಕಾರ್ಯಕ್ರಮ ಮಾಡ್ದೋ. ಈ ರೀತಿ ಮಾಡಿದಾಗ ನೆಕ್ಸ್ಟ್ ನಾವು ತರಬೇತಿ ಕೊಟ್ಟ ಮೇಲೆ ಅವ್ರನ್ನ ಹಂಗೆ ಬಿಟ್ಬಿಟ್ರೆ ಇದಾಗಲ್ಲ. ಫಾಲೋ ಅಪ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದನೇ ನೆಕ್ಸ್ಟ್ ಲೆವೆಲಲ್ಲಿ ಕೋಆರ್ಡಿನೇಟ್ ಮಾಡಿ ಇವತ್ತೇನು ನವೀನ್ ಅವ್ರು ಹೇಳ್ತಾ ಇದ್ದಾರೆ, ಕೃಷಿ ಪ್ರವಾಸೋದ್ಯಮ ಒಂದು ಕಂಪ್ನಿ ಶುರುವಾಗಿದೆ ಅಂತ. ನಾನು ಬಹುಶಃ ಇಡೀ ನಮ್ಮ ಕರ್ನಾಟಕದಲ್ಲಿ ಇದೇ ಒಂದು ಮೊದಲನೇ ಕಂಪ್ನಿ ಅಂತ ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ. ಯಾಕಂದರೆ ಇಂಡಿವಿಜುವಲ್ ಆಗಿ ಎಷ್ಟೋ ಜನ ರೈತರುಗಳು ತಮ್ಮ ಜಮೀನಲ್ಲಿ ಅವ್ರದ್ದೇ ವೆಬ್ಸೈಟ್ ಮಾಡ್ಕೊಂಡು ಪ್ರವಾಸೋದ್ಯಮ ಕೇಂದ್ರ ಮಾಡಿದ್ದಾರೆ. ಬಟ್ ಇಡೀ ಕಮ್ಯುನಿಟಿ ಬೇಸ್ಡ್ ಆಗಿ ಈ ಥರ ಒಂದು ಎಲ್ಲ ಡಿಸ್ಟಿಕ್ಕು ರೈತರು ನಮ್ಮ ಇವತ್ತು ಅಗ್ರಿಯಾನ ಕಂಪ್ನಿಲಿ ಹೆಚ್ಚು ಕಡಿಮೆ 21 ಸೆಂಟ್ರ್ ಇದೆ. ಅದಕ್ಕೆ ಒಂದು ರೀತಿ ನಮ್ಮ NGOಗೆ ಒಂದು ಸಪೋರ್ಟಿವ್ ಆಗಿ ನಿಂತಿದ್ದು ಮೈಸೂರು ಆಕಾಶವಾಣಿ. ಈ ಎಲ್ಲ ಕಾರಣಗಳಿಂದ ಇವತ್ತು ಕೃಷಿ ಪ್ರವಾಸೋದ್ಯಮ ಕೇಂದ್ರದಲ್ಲಿ ನಾವು ಒಂದು ಸ್ವಲ್ಪ ಒಂದು 3 ವರ್ಷ ವರ್ಕು ಎಫರ್ಟ್ ಇದೆ, ಅದ್ರ ಬಗ್ಗೆ ಜ್ಞಾನ ಇದೆ. ಮುಂದಿನ ದಿನಗಳಲ್ಲಿ ಏನೇ ಗೌರ್ಮೆಂಟ್ ಇಲಾಖೆಗಳು ಏನಾರು ಆಸಕ್ತಿ ವಹಿಸಿ ಏನಾರು ತರಬೇತಿ ಕೊಡ್ತೀನಿ ಅಂದರೆ ನಾವು ಅವ್ರ ಜೊತೆ ಪಾಲುದಾರರಾಗಿ ನಾವು ಮುನ್ನಡೆಸೋಕ್ಕೆ ರೆಡಿ ಇದ್ದೀವಿ. ನಿಮ್ಮ ಏನು NGO ವತಿಯಿಂದ ಶಾಲಾ ಮಕ್ಕಳನ್ನು ರೈತರ ಜಮೀನಿಗೆ ಕರ್ಕೊಂಡು ಹೋಗುವಂತಹ ಒಂದು ಪ್ರಯತ್ನ ಕೂಡ ತಾವು ಮಾಡಿದ್ರಿ. ಅಂದರೆ ತಾವೇನು ಈಗಾಗಲೇ ಪ್ರಸ್ತಾಪ ಮಾಡಿದ್ರಿ ಡೇ ಟೂರಿಸಮ್ ಅಂತ. ರೈತರ ಜಮೀನಿಗೆ ಶಾಲಾ ಮಕ್ಕಳನ್ನು ಕರ್ಕೊಂಡು ಹೋಗೋದು, ಕೃಷಿ ಬಗ್ಗೆ ಅವರಿಗೆ ಮಾಹಿತಿಯನ್ನು ನೀಡೋವಂಥದ್ದು, ಆ ಪ್ರಯತ್ನಗಳ ಬಗ್ಗೆ ಸ್ವಲ್ಪ ಹೇಳಿ. ಖಂಡಿತ ಸರ್. ಇದು ಒಂದು ರೀತಿ ಇವತ್ತು ಏನಾಗಿದೆ, ಶಾಲಾ ಪಠ್ಯಪುಸ್ತಕಗಳಲ್ಲಿ ಎಲ್ಲದ್ರ ಬಗ್ಗೆ ಇದೆ. ಅಂದರೆ ಗಿಡ ಮರಗಳು ಮಣ್ಣಿನ ಬಗ್ಗೆ ಎಲ್ಲ ಇದೆ. ಯಾವುದೇ ಸೈನ್ಸ್ ಚಾಪ್ಟರ್ ತೆಗೆದ್ರೆ ಫಸ್ಟ್ ಸ್ಟಾರ್ಟ್ ಆಗೋದು ಸಾಯಿಲ್ ಅಂತ. ಆದರೆ ಆ ಮಕ್ಕಳುಗಳಿಗೆ ಮಣ್ಣು ಅಂದ್ರೇನು, ಯಾವ ಥರ ವಿಧಗಳಿದೆ, ಗಿಡಗಳೇನು, ಹಾಲೆಲ್ಲಿಂದ ಬರುತ್ತೆ, ಈ ಥರ ಒಂದು ಮಾಹಿತಿ ಕೊರತೆ ಇದೆ. ಅದು ನಮ್ಮ ಹಳ್ಳಿ ಮಕ್ಕಳುಗಳಿಗಿದೆ. ಬಟ್ ನಮ್ಮ ನಗರ ಪ್ರದೇಶದಲ್ಲಿ ಏನು ಪಬ್ಲಿಕ್ ಸ್ಕೂಲ್ ಇಂಥ ಮಕ್ಕಳುಗಳಿಗೆ ಗೊತ್ತಿಲ್ಲ. ಬಟ್ ಅವ್ರಿಗೆ ಆಸಕ್ತಿ ಇದೆ. ಒಂದು ಸರ್ವೆ ಪ್ರಕಾರ 100ಕ್ಕೆ 30% ಜನ ಹಳ್ಳಿನೇ ನೋಡಿಲ್ವಂತೆ ಸಿಟಿಲಿರೋರು. ಅಂದರೆ ಅವ್ರಿಗೆ ಯಾವುದೋ ರಿಲೇಟಿವ್ಸ್ಗಳಿಲ್ಲ, ಅವ್ರಿಗೇನಿಲ್ಲ. ಅಂಥ ಮಕ್ಕಳುಗಳು ಆ ಪೇರೆಂಟ್ಸ್ಗಳಿಗೆಲ್ಲ ಕೃಷಿ ಬಗ್ಗೆ ಒಲವಿದೆ. ಯಾಕಂದರೆ ಕೃಷಿ ಅನ್ನೋದು ನಮ್ಮ ಜೀನ್ಸಲ್ಲೇ ಇದೆ, ಮೂಲದಲ್ಲೇ ಇದೆ. ಈ ನಿಟ್ಟಿನಲ್ಲಿ ನಾವೇನು ಮಾಡ್ದೋ ನಮ್ಮ NGO ವತಿಯಿಂದ ಮೈಸೂರಿನ ಆಯ್ದ ಮಕ್ಕಳುಗಳನ್ನ, ಇದು ಯಾವುದೇ ಒಂದು ಶುಲ್ಕ ಇಲ್ದೇ ಆಯ್ದ ಮಕ್ಕಳುಗಳನ್ನ ನಮ್ಮ ಮೈಸೂರು ಸುತ್ತಮುತ್ತ ಇರೋ ಫಾರಮ್ಗಳಿಗೆ ಕರ್ಕೊಂಡೋಗಿ ಬೆಳಗಿಂದ ಸಂಜೆ ಗಂಟ ಅವ್ರಿಗೇನು ಒಂದು ನಮ್ಮ ರೈತರಿಂದನೇ ನೇರವಾಗಿ ಮಾಹಿತಿ, ಒಂದು ಗಿಡ ನೆಡೋದು ಹೆಂಗೆ, ತರಕಾರಿ ಬೀಜ ಹಾಕೋದು ಹೆಂಗೆ, ಅದನ್ನು ಬೆಳೆಸೋದು ಹೆಂಗೆ, ಒಂದು ಹೈನುಗಾರಿಕೆ ಮಾಡೋದು ಹೆಂಗೆ, ಈ ಥರ ಒಂದು ತರಬೇತಿ ಕೊಟ್ಟು ಆ ಮಕ್ಕಳುಗಳ ಪೇರೆಂಟ್ಸ್ಗಳೆಲ್ಲ ಭಾಳ ಇಷ್ಟಪಟ್ಟರು. ಇವತ್ತೇನು ನಮ್ಮ ಮಕ್ಕಳುಗಳು ಮೊಬೈಲು ಈ ಥರ ಎಲ್ಲ ಅಡಿಕ್ಟ್ ಆಗಿದ್ದಾರೆ. ಈ ಥರ ಬದಲು ನೀವು ಹಿಂಗೆ ಕೊಟ್ಟಿದ್ದು ಅನುಕೂಲ. ಮತ್ತು ಅವ್ರಿಗೆ ಸಂಜೆ ಹೋಗುವಾಗ ಸೀಡ್ಸ್ಗಳು ಕೊಟ್ಟು, ನೀವು ಇದನ್ನು ಮನೇಲಿ ಇಲ್ಲೇ ಬಿಟ್ಬಿಡ್ಬೇಡಿ, ಸೀಡ್ಸ್ ಎಲ್ಲನೂ ಹಾಕಿ ನಮಗೆಲ್ಲ ಫೋಟೋಗಳು ತೆಗೆಸಿ ಕಳಿಸಿ ಅಂತ ನಮ್ಮ NGOಯಿಂದ ಪ್ರೋಗ್ರಾಮ್ ಮಾಡ್ತಾಯಿರ್ತೀವಿ. ಆ ಪ್ರೋಗ್ರಾಮ್ಗಳಲ್ಲೂ ಪ್ರೆಸೆಂಟ್ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು, ಒಟ್ಟಿನಲ್ಲಿ ನನ್ನ ಅನುಭವದ ಪ್ರಕಾರ ಇವತ್ತೇನು ಶಾಲಾ ಮಕ್ಕಳುಗಳು ಇನ್ಕ್ಲೂಡಿಂಗ್ ಕಾಲೇಜ್ ಮಕ್ಕಳುಗಳಿಗೂ ಕೂಡ ಈ ಒಂದು ಕೃಷಿ ಪ್ರವಾಸೋದ್ಯಮ ಅನ್ನೋದು ಎಜುಕೇಷನ್ ಕೊಡುತ್ತೆ. ಅದ್ರ ಜೊತೆ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರುತ್ತೆ. ಎಂಟರ್ಟೈನ್ಮೆಂಟ್ ಏನಂದರೆ ನಮ್ಮ ದೇಶೀಯ ಆಟಗಳನ್ನ ನಾವು ಒಂದು ಇಂಟ್ರೊಡ್ಯೂಸ್ ಮಾಡ್ತೀವಿ. ಇವತ್ತೇನು ಕ್ರಿಕೆಟು ಈ ಥರದೇ ಆ ಕಡೆನೇ ಮುಳುಗೋಗಿದ್ದಾರೆ. ಬಟ್ ನಮ್ಮದು ಹಿಂದನ್ನ ಮರೆಯೋ ಚಾನ್ಸಸ್ನ ಕಡಿಮೆ ಮಾಡಬೇಕು ಅಂದ್ಕೊಂಡೆ ಈ ಥರ ಒಂದು ಶಾಲಾ ಮಕ್ಕಳುಗಳಿಗೆ ಕೃಷಿ ಪ್ರವಾಸೋದ್ಯಮನ ಆರಂಭ ಮಾಡಿದೆ. ಒಳ್ಳೆಯ ರಿಸಲ್ಟ್ ಬರ್ತಾಯಿದೆ.
ರೈತ ಬಾಂಧವರೇ, ಕೃಷಿ ಇಲಾಖೆಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ವಿಸಿ ಫಾರಂ ವತಿಯಿಂದ ಕೃಷಿ ಪ್ರವಾಸೋದ್ಯಮವನ್ನು ಕುರಿತ 3 ದಿನಗಳ ತರಬೇತಿಯನ್ನು ಡಿಸೆಂಬರ್ 3, 4 ಮತ್ತು 5ನೇ ತಾರೀಖಿನಂದು ಆಕಾಶವಾಣಿ ಮೈಸೂರು, ಅಗ್ರಿಯಾನ ಮೈಸೂರು, ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆ ಮಂಡ್ಯ ಇವರ ಸಹಯೋಗದೊಂದಿಗೆ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ವಿಸಿ ಫಾರಂನಲ್ಲಿ ಆಯೋಜಿಸಲಾಗಿದೆ. ಆಸಕ್ತರು ನವೆಂಬರ್ 30ನೇ ತಾರೀಖಿನ ಒಳಗಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು. ನೋಂದಾಯಿಸಲು ಮೊಬೈಲ್ ಸಂಖ್ಯೆಗಳು 8095969769 ಮತ್ತೊಂದು 9113098450. ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ತರಬೇತಿಯಲ್ಲಿ ನೋಂದಾಯಿಸಿಕೊಳ್ಳಬೇಕೆಂದು ಈ ಮೂಲಕ ಕೋರಲಾಗಿದೆ. ಮಂಡ್ಯ ಜಿಲ್ಲೆಯ ರೈತ ಬಾಂಧವರಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುವುದು. ಈಗ ನೀವು ಅಗ್ರಿಯಾನ ಅನ್ನೋವಂತಹ ಒಂದು ಕೃಷಿ ಸ್ಟಾರ್ಟಪ್ಪನ್ನು ಶುರು ಮಾಡಿದ್ದು ನೀವು ರೈತರುಗಳೇ ಸೇರ್ಕೊಂಡು ಮಾಡಿದ್ದೀರಾ? ಮತ್ತು ಯಾವ ರೀತಿ ಈ ಒಂದು ಸ್ಟಾರ್ಟಪ್ಪನ್ನು ನೋಂದಣಿ ಮಾಡಿಕೊಂಡ್ರಿ? ಏನೆಲ್ಲ ಪ್ರೊಸೀಜರ್ಸ್ನ ಫಾಲೋ ಮಾಡಿದ್ರಿ? ಇದನ್ನು ಏನು ಕಂಪನೀಸ್ ಆ್ಯಕ್ಟಲ್ಲಿ ಏನಾದರೂ ನೋಂದಣಿ ಮಾಡಿದ್ದೀರಾ? ಹೇಗೆ ಅದ್ರ ಬಗ್ಗೆ ಸ್ವರೂಪದ ಬಗ್ಗೆ ಒಂಚೂರು ಹೇಳಿ ನವೀನ್ ಅವರೇ. ಸರ್, ಈಗ ನಾನು ಆವಾಗಲೇ ಹೇಳಿದೆ, ಆಕಾಶವಾಣಿ ಏನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಸೊ ಆ ಒಂದು ಇದರಲ್ಲಿ ಬಂದ್ವಿ, ಸಾಕಷ್ಟು ರೈತರುಗಳೇ ಸೇರಿ ಈ ಒಂದು ಕಂಪನಿಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಒಂದು ಆಲೋಚನೆ ಬಂತು. ಇನಿಷಿಯಲ್ ಸ್ಟೇಜಸ್ಸಲ್ಲಿ ಏನು ಮಾಡಬೇಕು, ಯಾವ ಥರ ಮಾಡಬೇಕು ಅಂತೇಳಿ ಒಂದಿಷ್ಟು ಬ್ಯಾಕ್ ಎಂಡ್ ಇದರಲ್ಲಿ ನಾನು ಸ್ವಲ್ಪ ಕೌಶಲ್ಯ ತರಬೇತಿಗಳನ್ನು ಮಾಡಿದ್ದೆ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್ ಇದರಲ್ಲಿ. ಸೊ ಅಲ್ಲಿ ಕೈಗಾರಿಕೋದ್ಯಮ ಒಂದು ಇದರಲ್ಲಿ ಸಾಕಷ್ಟು ಯಾವ ರೀತಿ ಮಾಡಬೇಕು ಅನ್ನೋದು ಇತ್ತು. ಪ್ರಾರಂಭ ಮಾಡಬೇಕಾದ್ರೆ ಇನಿಷಿಯಲ್ ಸ್ಟೇಜಸಲ್ಲಿ ಕಂಪನಿಗಿಂತ ಮುಂಚೆ ನಾವು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಸೊ ಇಂಡಿವಿಜುವಲ್ ಎಂಟಿಟಿನ ಮಾಡ್ಬೋದು, GST ಮುಖಾಂತರ ಮಾಡ್ತಾರೆ ಕೆಲವೊಬ್ರು. ಅದಾದಮೇಲೆ ಪಾರ್ಟ್ನರ್ಶಿಪ್ಪು ಇದರಲ್ಲಿ ಮಾಡ್ತಾರೆ. ಅದಾದಮೇಲೆ ಲಿಮಿಟೆಡ್ ಲಯಬಿಲಿಟಿ, ಪ್ರೈವೇಟ್ ಲಿಮಿಟೆಡು, ನೆಕ್ಸ್ಟ್ ಲಿಮಿಟೆಡ್. ಇದು ನಾವು ಪಾರ್ಟ್ನರ್ಶಿಪ್ ಇದರಲ್ಲಿ ಯಾಕೆ ಮಾಡಬಾರ್ದು ಅಂತೇಳಿ ಒಂದಿಷ್ಟು ಆಲೋಚನೆಯನ್ನು ಮಾಡಿದ್ವಿ. ಸೊ ಅದನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ಹಂತದಲ್ಲಿ ನಾವು ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದು ಆಲೋಚನೆಯೂ ಕೂಡ ಗುರಿ ಇದ್ದಿದ್ದರಿಂದ ಪಾರ್ಟ್ನರ್ಶಿಪ್ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಹೆಜ್ಜೆ ಆಗ್ಬೋದೇನೋ, ಇಡೋ ಒಂದು ಗುರಿ ದೊಡ್ಡದಾಗಿದೆ, ಇಡ್ತಕ್ಕಂಥ ಹೆಜ್ಜೆ ಸಣ್ಣದಾಗ್ಬೋದೇನೋ ಅಂತ ಹೇಳಿ ಆಲೋಚನೆ ಮಾಡಿ ಪ್ರೈವೇಟ್ ಲಿಮಿಟೆಡ್ನ ಯಾಕೆ ಮಾಡಬಾರ್ದು ಅಂತೇಳಿ ಸೊ ಆ ಒಂದು ನಿಟ್ಟಿನಲ್ಲಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನೇ ಮಾಡಿದ್ದೀವಿ ರೈತರೇ ಸೇರಿ. ಅಂದರೆ ಈಗ ಯಾವ ತರಹ ನೋಂದಣಿ ಮಾಡ್ಕೊಂಡ್ರಿ, ಏನು ಆ ಪ್ರೊಸೀಜರ್ ಹೇಳಿ? ಯಾಕೆಂದರೆ ಬೇರೆ ಯಾರಾದರೂ ಮಾಡೋರಿದ್ದರೆ ಅವ್ರಿಗೊಂಚೂರು ನೆರವಾಗಬಹುದು ಅನ್ನೋ ದೃಷ್ಟಿಯಿಂದ. ನಮ್ಮ ಸ್ನೇಹಿತರು ಒಬ್ಬರಿದ್ದರು, ಹಂಗಾಗಿ ಅವರ ಒಂದು ಕನ್ಸರ್ನ್ ಮಾಡಿ, ಸೊ ಅವರು ಆ್ಯಕ್ಚುಲಿ CA ಚಾರ್ಟರ್ಡ್ ಅಕೌಂಟೆಂಟು, ಅವ್ರನ್ನ ಮಾತಾಡಿಸ್ತೀವಿ. ಏನಿಲ್ಲ, ನೀವು ಕಂಪನಿಯನ್ನು ಮಾಡಬೇಕಾದ್ರೆ ಯಾವುದೇ ರೀತಿಯಾದಂಥ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಸೊ ಜಸ್ಟ್ ನಿಮ್ಮದು ಇನ್ಫಾರ್ಮೇಷನ್ ಡೀಟೇಲನ್ನು ಕೊಡಿ. ಸೊ ಅದಾದಮೇಲೆ DIC ಒಂದು ಡಿಜಿಟಲ್ ಸಿಗ್ನೇಚರ್ ಇದನ್ನು ಇದು ಮಾಡ್ಕೊಂಡು ನೆಕ್ಸ್ಟ್ ಅದನ್ನು ನೋಂದಣಿ ಪ್ರಕ್ರಿಯೆನ ಪ್ರಾರಂಭ ಮಾಡ್ತೀವಿ ಅಂತಂದು. ಸೊ ನಮಗೇನು ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಸಾಕಷ್ಟೇ ನಮಗೇನು ಒತ್ತಡ ಅಂತ ಏನು ಅನ್ನಿಸ್ಲಿಲ್ಲ. ಸೊ ಇನಿಷಿಯಲಿ ನಮ್ಗೆ ಒಂದು ಆಲ್ಮೋಸ್ಟ್ ಒಂದು 15-20 ದಿನದೊಳಗಡೆ ನಾವು ರಿಜಿಸ್ಟ್ರೇಷನ್ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸಲ್ಲಿ ನಮಗೆ ಅಫಿಷಿಯಲಿ ಮೇಲ್ ಬಂತು ರಿಜಿಸ್ಟರ್ ಆದಮೇಲೆ. ಸೊ ಅಗ್ರಿಯಾನ ಟೂರಿಸಂ ಪ್ರೈವೇಟ್ ಲಿಮಿಟೆಡ್ ಅಂತ. ಅಂದರೆ ನೋಂದಣಿ ಮಾಡಬೇಕಾದ್ರೆ ನಾವು ಒಂದಿಷ್ಟು 3 ಹೆಸರು ಅಥವಾ 2 ಹೆಸರುಗಳನ್ನು ಕೊಡಬೇಕು. ನಾವೇನು ಕಂಪನಿ ಅಥವಾ ನಾವೇನು ಚಾಯ್ಸ್ ಮಾಡ್ತಾ ಇರ್ತೀವಿ ಅದ್ರ ರಿಲೇಟೆಡ್, ಆಮೇಲೆ ಯಾವ ಕ್ಯಾಟಗರಿ ಅಂತ ಹೇಳಿ. ಸೊ ಅಂದರೆ ನಾವು ಅಗ್ರಿಕಲ್ಚರ್ ರಿಲೇಟೆಡ್ ಆಗಿರೋದ್ರಿಂದ ಸೊ ನಾವು ಸರ್ವಿಸ್ ಬೇಸ್ ಇದು ಅಂತ ಹೇಳಿ ಒಂದಿಷ್ಟು ಬೇಸಿಕ್ ಅವರು ಚಾರ್ಟರ್ಡ್ ಅಕೌಂಟೆಂಟ್ ಕೇಳಿದರು. ಸೊ ಏನೇನು ಬೇಕು ಏನು ಅಂತೇಳಿ ನಮ್ಮದು ಆಧಾರು, ಪ್ಯಾನು, ಒಂದು ಡಿಜಿಟಲ್ ಸಿಗ್ನೇಚರ್ ಇದನ್ನು ಮಾಡೋದಕ್ಕೆ, ಮತ್ತು ಯಾವ ಒಂದು ಸೆಕ್ಟಾರಿಗೆ ಸರ್ವಿಸ್ ಸೆಕ್ಟಾರಿಗೆ ಬರುತ್ತೆ, ಸೊ ಕ್ಯಾಟಗರಿ ಅಗ್ರಿಕಲ್ಚರ್ ಇದಕ್ಕೆ ಬರುತ್ತೆ, ಇಷ್ಟನ್ನು ಒಂದಿಷ್ಟು ಬೇಸಿಕ್ ಇದನ್ನು ಇದು ಮಾಡ್ಕೊಂಡು, ಮತ್ತು ಹೆಚ್ಚಿನದಾಗಿ ನೀವು ಮುಂದಿನ ಇದರಲ್ಲಿ ಏನೇನು ಮಾಡ್ತೀರಾ ಅಂತಲೂ ಕೂಡ ಅವರು ಕೇಳಿದ್ರು, ಡಿಸ್ಕಸ್ ಮಾಡಿದ್ವಿ. ಸೊ ಅದೊಂದು ಒಂದು ಇದರಲ್ಲಿ ರೆಕಾರ್ಡಿಂಗ್ ಮಾಡ್ಕೊಂಡು ಸೊ ನೆಕ್ಸ್ಟ್ ಅದನ್ನು ರಿಜಿಸ್ಟ್ರೇಷನ್ ಮಾಡಿ ಒಂದು 15-20 ದಿನ, ಮ್ಯಾಕ್ಸಿಮಮ್ ಒಂದು 30 ದಿನಗಳ ಕಾಲದ ಒಳಗಡೆ ನಮಗೆ ಅದು ರಿಜಿಸ್ಟ್ರೇಷನ್ ಆಯಿತು. ಅಫಿಷಿಯಲಿ ಕಾರ್ಪೊರೇಟ್ ಅಫೇರ್ಸಿಂದ ನಮಗೆ ಮೇಲ್ ಕೂಡ ಬಂತು ನಮ್ಮ ಅಗ್ರಿಯಾನ ಜಿಮೇಲ್ ಇದಕ್ಕೆ. ಸೊ ಅದು ನಮಗೆ ಖುಷಿ ತಂದಂಥ ವಿಚಾರ. ಮತ್ತು ಹೆಚ್ಚಿನ ದಿನಗಳ ಕಾಲ ಅದನ್ನು ತೆಗೆದುಕೊಂಡು ಹೋಗಲಿಲ್ಲ, ಯಾಕೆಂದ್ರೆ ನಮಗೂ ಒಂದು ಸ್ವಲ್ಪ ಅನುಭವ ಇತ್ತು, ನಮ್ಮ ಸ್ನೇಹಿತರ ಒಂದು ಗೈಡ್ಲೈನ್ಸ್ ಎಲ್ಲ ಅದು ಹೋಗಿದ್ದರಿಂದ. ಹೊಸ್ದಾಗಿ ಸ್ಟಾರ್ಟಪ್ ಮಾಡೋರಿಗೆ ಕೂಡ ಇದು ನಾನು ಏನು ಸಜೆಸ್ಟ್ ಮಾಡೋದಂತಂದರೆ, ವಿಚಾರ ಯಾರ ಹತ್ರ ಇರ್ತದೆ ಆ ಒಂದು ಅಲ್ಲಿ ಸಂಪರ್ಕ ಮಾಡಿ ಅನ್ನೋದನ್ನು ಹೇಳ್ತೀನಿ. ಯಾಕೆ ಸಾಕಷ್ಟು ಜನ ಇವತ್ತು ಎಲ್ಲರಿಗೂ ಗೊತ್ತು, ಹಣವನ್ನು ಕಳೆದೇ ಜಾಸ್ತಿ ಯಾವುದಾದ್ರೂ ಒಂದು ಕೆಲಸ ಮಾಡೋಕ್ಕೆ ಹೋದಾಗ. ಸೊ ಆ ಎಡ್ರು ತೊಡ್ರು ಬೇಡ ಅಂತ ಒಂದು ಉದ್ದೇಶ. ಹರ್ಷ ಅವರೇ, ಇನ್ನೇ ನಟ್ಶಲ್ ಅಂದರೆ ತುಂಬ
ಚಿಕ್ಕದಾಗಿ ಏನಿದು ಕೃಷಿ ಪ್ರವಾಸೋದ್ಯಮ, ಇದರಿಂದ ರೈತನಿಗೆ ಯಾವ ರೀತಿ ಪ್ರಯೋಜನ ಆಗ್ಬಹುದು ಅಂತ ತಮಗನ್ಸುತ್ತೆ? ಹಾಂ, ಖಂಡಿತ ಸರ್. ಕೃಷಿ ಪ್ರವಾಸೋದ್ಯಮ ಅನ್ನೋದು ಆ ವರ್ಡಲ್ಲೇ ಆನ್ಸರ್ ಇದೆ. ಕೃಷಿ ಪ್ರವಾಸೋದ್ಯಮ ಅಂದರೆ ಇವತ್ತು ವಿಸಿಟರ್ಗಳು ತಮ್ಮ ಒಂದು ವೀಕೆಂಡ್ಗಳಲ್ಲಿ ಹೊರಗಡೆ ಹೋಗೋಕ್ಕೆ ಇಷ್ಟಪಡ್ತಾರೆ. ಸುತ್ತಮುತ್ತ ಪ್ರದೇಶಗಳದ್ದು ಹಿಸ್ಟ್ರಿಕಲ್ ಪ್ಲೇಸ್ ಇರ್ಬೋದು, ದೇವಸ್ಥಾನಗಳಿರ್ಬೋದು, ಕಾಡು, ಈ ಥರಗಳನ್ನ ನೋಡೋದು ಕಾಮನ್ ಆಗಿದೆ. ಅವರೆಲ್ಲ ಉಳ್ಕೊಳ್ಳೋಕ್ಕೆ ಈ ಥರ ನಗರ ಪ್ರದೇಶಗಳನ್ನ ಆಯ್ಕೆ ಮಾಡ್ಕೊಳ್ತಾ ಇರ್ತಾರೆ, ಹೋಟ್ಲುಗಳಿರ್ಬೋದು ಅದು. ಬಟ್ ಆದರೆ ನಮ್ಮ ಕೃಷಿ ಪ್ರವಾಸೋದ್ಯಮದಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ರೈತರು ಜಮೀನುಗಳಲ್ಲೇ ಅವರು ಉಳ್ಕೊಳ್ಬೋದು, ಇವನ್ ರೈತರು ಮನೆಗಳಲ್ಲೇ ಉಳ್ಕೊಳ್ಬೋದು. ನಮ್ಮ ರೈತರು ಕೂಡ ವ್ಯವಸ್ಥೆ ಮಾಡಿರ್ತಾರೆ, ಒಂದು ಹೈಜೆನಿಕ್ ಆಗಿ ಒಂದು ರೂಮ್ ವ್ಯವಸ್ಥೆ, ಒಂದು ಶೌಚಾಲಯ, ಸ್ನಾನದ ಮನೆ, ಹಾಗೆ ಫುಡ್ಡು ಕೂಡ ಅಷ್ಟೇ. ನಾವೇನು ಈ ಥರ ರೆಸಾರ್ಟ್ ಥರ ಬಫೆ ಸಿಸ್ಟಮ್ ಥರ ಐಫೈ ಏನು ಮಾಡಿಲ್ಲ. ನಮ್ಮ ಪಾರಂಪರಿಕವಾಗಿ ನಾವು ಏನು ಮನೇಲಿ ಮಾಡ್ತೀವಿ, ಉಪ್ಸಾರು ಇರ್ಬೋದು, ಒಬ್ಬೊಬ್ರು ನಾನ್ ವೆಜ್ ಮಾಡೋ ನಾಟಿ ಕೋಳಿ ಸಾರು ಇರ್ಬೋದು, ಈ ಥರ ಒಂದು ವ್ಯವಸ್ಥೆ ಫುಡ್ಡನ್ನ ನಾವು ಮಾಡಿಕೊಡ್ತೀವಿ. ಅವರು ಗ್ರಾಹಕರುಗಳು ಅಂದರೆ ನಮ್ಮ ಸಿಟಿ ಜನಗಳಿರ್ಬೋದು, ಕೃಷಿ ಪ್ರವಾಸೋದ್ಯಮಕ್ಕೆ ಆಸಕ್ತಿ ಇರೋರು ಬಂದು ಇರ್ತಾರೆ. ನಮ್ಮ ಜಮೀನುಗಳಲ್ಲಿ ಬಂದಿದ್ದು ಕೆಲಸನೂ ಮಾಡ್ಬೋದು. ಅವ್ರಿಗೆ ಆಸಕ್ತಿ ಇರುತ್ತೆ, ಮಣ್ಣಲ್ಲಿ ಕೆಲಸ ಮಾಡಬೇಕು ಅಂತ, ಇಲ್ಲೊಂದು ತರಕಾರಿ ಕಟಾವು ಮಾಡಬೇಕು ಅಂತಿರುತ್ತೆ, ಹಣ್ಣು ಯಾವ ಥರ ಬೆಳೀತೆ ಅಂತ ಗೊತ್ತಿರುತ್ತೆ. ಈ ಥರ ಎಲ್ಲ ತಿಳ್ಕೊಳ್ಳೋಕ್ಕೆ ಒಂದು ಕೃಷಿ ಪ್ರವಾಸೋದ್ಯಮ ಒಂದು ಮಾದರಿ ವ್ಯವಸ್ಥೆ. ಮಾಮೂಲಿ ಟೂರಿಸಮ್ಗಳಲ್ಲಿ ಇವೆಲ್ಲ ಇರೋಲ್ಲ. ಅಲ್ಲಿ ಹೋಗ್ತಾರೆ, ಪ್ಲೇಸ್ ನೋಡ್ತಾರೆ. ಮತ್ತು ಇಲ್ಲಿ ಇನ್ನೂ ಅನುಕೂಲ ಅಪ್ಪ ಅಂದರೆ ನಮ್ಮ ಸುತ್ತಮುತ್ತ ಏನೇನು ಪ್ಲೇಸ್ಗಳಿದೆ. ಎಕ್ಸಾಂಪಲಿಗೆ ನನ್ನ ಜಾಗ ಮೈಸೂರಿಂದ 30 ಕಿಲೋಮೀಟ್ರ್ ದೂರದಲ್ಲಿದೆ. ನನ್ನ ಊರಿಂದ ಎಲ್ಲ ಜಾಗಗಳು, ಶ್ರೀರಂಗಪಟ್ಟಣ ಇರ್ಬೋದು, ಮೇಲ್ಕೋಟೆ ಇರ್ಬೋದು, ಮೈಸೂರು ಇರ್ಬೋದು, ಭೂವರ್ಣ ಸ್ವಾಮಿ ಇರ್ಬೋದು, ಇವೆಲ್ಲ ಒಂದು 25 ಕಿಲೋಮೀಟ್ರ್ ರೇಡಿಯಸ್ಸಲ್ಲಿದೆ. ಅವ್ರಿಗೆ ನಮಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇರೋದ್ರಿಂದ ನಾವೇ ಕರ್ಕೊಂಡು ಹೋಗಿ ಒಂಥರ ಗೈಡ್ ಥರ ನಾವು ಹಾಕ್ತೀವಿ. ನಾವು ರೈತರುಗಳೇ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತೀವಿ. ಬಂದವ್ರಿಗೆ ನಾರ್ಮಲ್ಗೆ ಹೋಗೋ ಬದಲು ಅವರು ಒಂದು ಒಳ್ಳೆಯ ಒಂದು 10 ಎಕರೆ, 4 ಎಕರೆ, 5 ಎಕರೆ ಒಂದು ನೇಚರ್ ಒಳಗಡೆ ಉಳ್ಕೊಂಡಂಗೆ ಆಗುತ್ತೆ. ಮತ್ತು ನಮ್ಮದೇ ಆದ ಒಂದು ಫುಡ್ ವ್ಯವಸ್ಥೆ ಮಾಡ್ತೀವಿ. ಒಂದು ನಾಮಿನಲ್ ಚಾರ್ಜ್ ಇರುತ್ತೆ. ಈಗ ಹೋಟ್ಲುಗಳು ಉಳ್ಕೊಂಡ್ರೆ 3,000, 4,000 ರೂಪಾಯಿ ಚಾರ್ಜ್ ಕೊಡೋ ಬದಲು ನಮ್ಮ ಜಾಗದಲ್ಲಿ ಉಳ್ಕೊಂಡಾಗ 1,000, 1,500 ಅಂದರೆ ಯಾವ ಥರ ಅನುಕೂಲಗಳು ಕೊಡ್ತೀವಿ, ಅದು ಅನುಕೂಲ ಆಗುತ್ತೆ ನಮ್ಮ ರೈತರಿಗೆ. ಮತ್ತು ನಾವು ಏನು ಬೆಳಿತೀವಿ, ಇವತ್ತು ನಾವು ಬೆಳೆದಿದ್ದು ಹೆಚ್ಚು ಕಡಿಮೆ ನಮ್ಮ ಸುತ್ತಮುತ್ತ ರೈತರುಗಳದೆಲ್ಲ ಸುಮಾರು ಒಂದು 20-30 ಥರ ಬೆಳಿತೀವಿ. ಅದೆಲ್ಲ ನಮ್ಮ ಜಾಗದಲ್ಲಿ ಒಂದು ಕೃಷಿ ಪ್ರವಾಸೋದ್ಯಮ ಅಂದರೆ ಒಂದು ಸಾವನಿಯರ್ ಶಾಪ್ ಅಂದರೆ ಒಂದು ಔಟ್ಲೆಟ್ ಇರಲೇಬೇಕು. ಅದೇ ರೀತಿ ನಮ್ಮದೇನು ಒಂದು 21 ಕೇಂದ್ರ, ಈಗ ಉತ್ತರ ಕರ್ನಾಟಕದ ಮಿಲೆಟ್ಸ್ ಪ್ರಾಡಕ್ಟ್ಸು ನಮ್ಮಲ್ಲಿ ಇಲ್ಲಿ ನಮ್ಮ ಮಂಡ್ಯದಲ್ಲಿದೆ. ನಮ್ಮ ಮಂಡ್ಯದಲ್ಲಿ ಏನು ಈಗ ಬೆಳಿತೀವಿ ಆ ಪ್ರಾಡಕ್ಟ್ಗಳು ಅಲ್ಲಿರ್ತವೆ, ಬೆಲ್ಲ ಇರ್ಬೋದು, ಈ ಥರ. ಈ ಒಂದು ಪ್ರಾಡಕ್ಟ್ ಎಕ್ಸ್ಚೇಂಜ್ ಆಗೋದ್ರಿಂದ ಗ್ರಾಹಕರುಗಳಿಗೆ ಅವ್ರಿಗೆ ಮನೆ ಬಳಕೆಗೆ ಏನು ಬೇಕೋ ಆ ಪದಾರ್ಥಗಳು ಕೂಡ ಈ ಕೃಷಿ ಪ್ರವಾಸೋದ್ಯಮದಲ್ಲಿ ಕೇಂದ್ರದಲ್ಲಿ ಸಿಗುತ್ತೆ. ಒಂದು ರೀತಿ ಹೇಳಬೇಕು ಅಂದರೆ ಒಂದು ಜೀವಂತಿಕೆ ಇದೆ. ಕೃಷಿ ಪ್ರವಾಸೋದ್ಯಮ ಅನ್ನೋದೇ ಒಂದು ಜೀವಂತಿಕೆ. ಇವತ್ತು ಏನಾಗಿದೆ, ಒಂದು ಯಾಂತ್ರಿಕ ಬದುಕಿನಲ್ಲಿ ಎಲ್ಲರಿಗೂ ರುಟೀನ್ ಜಾಬಲ್ಲಿ ಒಂಥರ ತಮ್ಮ ಮೂಲನೇ ಕಳ್ಕೊಳ್ತಾ ಇದ್ದಾರೆ. ಆ್ಯಕ್ಚುಲಿ ಇಡೀ ನಮ್ಮ ಹಿಸ್ಟ್ರಿ ತೆಗೆದು ನೋಡಿದಾಗ ಮೊದಲನೇ ಕಸುಬು ಅಗ್ರಿಕಲ್ಚರ್ ಅಂದರೆ ವ್ಯವಸಾಯನೇ. ಆ ಒಂದು ಜೀನ್ಸಲ್ಲೇ ಇರೋದ್ರಿಂದ ಆ ವ್ಯವಸ್ಥೆನ ನಮ್ಮ ಕೃಷಿ ಪ್ರವಾಸೋದ್ಯಮ ಕೇಂದ್ರಗಳ ಮುಖಾಂತರ ಅವ್ರಿಗೇನು ಇಷ್ಟಪಡ್ತಾರೆ ಅದನ್ನು ನಾವು ಈ ವ್ಯವಸ್ಥೆಯಿಂದ ಮಾಡ್ಕೊಳಕ್ಕೆ ಇಷ್ಟಪಡ್ತಾಯಿದ್ವಿ. ಇದರಿಂದ ಗ್ರಾಹಕರುಗಳು ಸಂತೃಪ್ತಿಯಾಗಿ ಹೋಗ್ತಾ ಇದ್ದಾರೆ ಮತ್ತು ಅವ್ರಿಗೊಂದು ಹೆಲ್ತಿ ಫುಡ್ ಸಿಗುತ್ತೆ, ಹೆಲ್ತಿ ವಾತಾವರಣ ಸಿಗುತ್ತೆ. ಆ ತರಹ ಮಾಡಿರೋರು ಯಾರು ಉದಾಹರಣೆಗಳಿದ್ರೆ ಒಂಚೂರು ದಯಮಾಡಿ ಹೇಳಿ. ಈಗ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಈಗ ನಮ್ಮ ಮೊದಲನೇ ಫ್ರಾಂಚೈಸಿನ ಒಂದು ಇವರೇ ನಮ್ಮ ನವೀನ್ ಅವರ ಒಂದು ಅಗ್ರಿಮೆಂಟು ಕೂಡ ಮಾಡ್ಕೊಂಡಿದ್ದಾರೆ. ಮೊದಲನೇದು ಸಂಧ್ಯಾ ಕೃಷ್ಣ ನೇಚರ್ ಫಾರಮ್ ಅಂತ, ಇಲ್ಲಿ ಮದ್ದೂರು ಹತ್ರ ಇದೆ, ಬೆಸಗರಹಳ್ಳಿ ಪಕ್ಕ ಕೋಣಶಾಲೆ ಅಂತ ವಿಲೇಜು. ಅವರು ಜಮೀನಲ್ಲಿ ಈಗ ಅಲ್ಲಿ ಒಂದು ತಿಂಗಳಿಗೆ ಕನಿಷ್ಠ ಅಂದರೆ 300-400 ಜನ, ಮಿನಿಮಮ್ 1000 ಗಟ್ಟಲು ಜನ ಬಂದು ವಿಸಿಟ್ ಮಾಡ್ತಾ ಇದ್ದಾರೆ. ಸ್ಕೂಲು, ಕಾಲೇಜು, ಈ ಥರ ಮಕ್ಳುಗಳು ಬರ್ತಾ ಇದ್ದಾರೆ, ಗೌರ್ಮೆಂಟ್ ಅಧಿಕಾರಿಗಳು ಬರ್ತಾ ಇದ್ದಾರೆ. ಹಂಗೆ ಈ ಕಡೆ ಗುಂಡ್ಲುಪೇಟೆ ಕಡೆ ಬಂದರೆ ಕೋಟೆಕೆರೆ ಫಾರಮು, ನಮ್ಮ ಶೇಷ್ ಕುಮಾರ್ ಅಂತ 74 ವರ್ಷದ ಹಿರಿಯರು, ಅವರು ಕೂಡ ಒಂದು ಕಾಳಜಿ ವಹಿಸಿ ಅವ್ರು ತೋಟದಲ್ಲಿ ಎಲ್ಲ ರೀತಿ ಒಂದು ವಿದೇಶಿ ಹಣ್ಣುಗಳು, ತರಕಾರಿಗಳು ಮತ್ತು ಉಳ್ಕೊಳ್ಳೋಕ್ಕೆ ಒಂದು ವ್ಯವಸ್ಥೆ ಕೂಡ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಹಂಗೆ ಕೂರ್ಗ್ ಕಡೆ ಹೋದರೆ ಗ್ರೀನ್ ಏಕರ್ಸ್ ಅಂತ ಶ್ರೀಮತಿ ಪಾರ್ವತಿ ಮೇಡಮ್ ಅಂತ ಭಾಳ ಒಂದು ಹಂಬಲ್ ಪರ್ಸನು, ಅವರು ಕೂಡ ತಮ್ಮ ಜಮೀನಲ್ಲಿ ಒಂದು ಇದು ಮಾಡಿದ್ದಾರೆ. ಹಂಗೆ ಕೊಪ್ಪಳ ಹತ್ರ ಹೋದರೆ ಶ್ರೀ ಫಾರಮ್ ಅಂತ ಇದೆ. ಮುದಾಳು ಹತ್ರ ಹೋದರೆ ಜಾಗ್ರಿ ಫಾರ್ಮ್ ಅಂತ ಇದೆ, ಜೋಗೋರಿ ಅಂತಲೇ ಬ್ರ್ಯಾಂಡ್, ಅವ್ರು ಬೆಲ್ಲ ಮಾಡ್ತಾರೆ, ಶ್ರೀಕಾಂತ್ ಕುಂಬಾರ್ ಅಂತ. ಈಗ ಈ ಕಡೆ ಹಂಪಿ ಕಡೆ ಬಂದರೆ ನಾಗರಾಜ್ ಅಂತ, ಅವ್ರು ನಮ್ಮಲ್ಲೇ ತರಬೇತಿ ತಗೊಂಡಿದ್ದವರು, ಅವರಿದ್ದಾರೆ. ಈ ಕಡೆ ಚಿಕ್ಕಮಂಗ್ಳೂರ್ಗಲ್ಲಿ ಹೋದರೆ ಜೋಸೆಫ್ ಅಂತ, ಅವರು ಅಲ್ಲಿ ಚಿಕ್ಕಮಂಗ್ಳೂರಿಂದ ಗ್ರೀನರಿನೇ, ಅವ್ರು ಕಾಫಿ ಎಸ್ಟೇಟೇ ಕೂಡ ಕನ್ವರ್ಟ್ ಮಾಡಿ ಕೃಷಿ ಪ್ರವಾಸೋದ್ಯಮ ಕೇಂದ್ರ ಮಾಡಿದ್ದಾರೆ. ಈಗ ಹಾಸನ, ಇಲ್ಲಿ ನಮ್ಮ ಮೈಸೂರು ಸುತ್ತಮುತ್ತನೇ ಒಂದು 3-4 ಸೆಂಟ್ರ್ಗಳಿದೆ. ಹಿಂಗೆ ಹೆಚ್ಚು ಕಡಿಮೆ ಏನು ತರಬೇತಿ ತಗೊಂಡಿದ್ದಾರೆ. ಮತ್ತು ನಮ್ಮ ಗುಂಡ್ಲುಪೇಟೆ ಕಡೆ ಹೋದರೆ ಬಂಡೀಪುರ, ಆ ಸುತ್ತಮುತ್ತನೂ ಒಂದು 3 ಸೆಂಟ್ರ್ಗಳಿದೆ. ಈ ಎಲ್ಲ ಸೆಂಟ್ರ್ಗಳಿಗೆಲ್ಲ ತರಬೇತಿ ನಾವು ಕೊಟ್ಟಿದ್ದೀವಿ. ಅಂದರೆ ಆಲ್ರೆಡಿ ಮೊದಲೇ ಸ್ಟಾರ್ಟ್ ಮಾಡ್ತಾಯಿದ್ರು, ನೆಕ್ಸ್ಟ್ ಏನು ಹೋಗಬೇಕು ಅನ್ನೋ ದೃಷ್ಟಿಲಿ ಅವ್ರಿಗೊಂದು ತರಬೇತಿ ಸಿಕ್ಕಿದ ಅನುಕೂಲ ಆಯಿತು. ಮತ್ತು ಇನ್ನೊಂದು ನಮ್ಮ NGO ಮುಖಾಂತರ ಈ ಅಗ್ರಿಯಾನ ಕಂಪ್ನಿ ಒಂದು ಯಾವ ರೀತಿ ನೆರವು ಇದು ಮಾಡ್ತಾಯಿದೆ ಅಂದರೆ, ಗೌರ್ಮೆಂಟ್ ಲೆವೆಲಲ್ಲಿ ಇವತ್ತು ಪಾಲಿಸಿಗಳು ಇವೆಲ್ಲ ಆಗ್ತಾಯಿದೆ. ನಾವು ಈ ಥರ ಮಿನಿಸ್ಟ್ರಿಗಳಲ್ಲಿ ಹೋಗಿ ಅಧಿಕಾರಿ ವರ್ಗದವ್ರನ್ನ ಭೇಟಿ ಮಾಡಿ ಏನೇನು ಅಗತ್ಯ ಪರ್ಮಿಷನ್ಗಳು ಬೇಕೋ ಅದಕ್ಕೂ ಕೂಡ ನಾವು ಓಡಾಡ್ತಾ ಇದ್ದೀವಿ. ಈಗ ಹೆಚ್ಚು ಕಡಿಮೆ ನಮಗೆ ಒಂದು
ಸಣ್ಣ ಮಟ್ಟದಲ್ಲೆಲ್ಲ ಸಿಕ್ಕಿದೆ. ಮತ್ತು KSTDC ಜೊತೆ ಒಂದು ಒಪ್ಪಂದಗಳು ಕೂಡ ಆಗ್ತಾ ಇದೆ. ನವೀನ್ ಅವರೇ, ಈಗ ಒಂದು ಕಂಪನಿ ಅಂತಂದ ಮೇಲೆ ಬೇರೆ ಬೇರೆ ಕಂಪನಿಗಳ ಜೊತೆ ಒಪ್ಪಂದಗಳು ಮಾಡಬೇಕು. ಮತ್ತು ಈಗ ನೀವು ಕಂಪ್ನಿಯವರು ರೈತರ ಜೊತೆನೂ ಕೂಡ MOUಗಳು ಮಾಡ್ಕೋಬೇಕು. ಈಗ KSTDC ಇನ್ನೂ ಪ್ರಸ್ತಾಪ ಮಾಡಿದ್ರು. ನೀವು ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಇಲಾಖೆನ ಸಂಪರ್ಕ ಮಾಡಿದ್ದೀರಾ? ನಿಮ್ಮ ಚಟುವಟಿಕೆಗಳ ಬಗ್ಗೆ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀರಾ? ಆಮೇಲೆ ಬೇರೆ ಫ್ರಾಂಚೈಸಿಗಳು ಅಂತ ನೀವೇನು ಹೇಳ್ತಿದ್ದೀರಲ್ಲ, ಅವ್ರ ಜೊತೆ ಏನಾದರೂ ಒಪ್ಪಂದಗಳನ್ನು ಮಾಡ್ಕೋತಾ ಇದ್ದೀರಾ? ಈಗ ಅದ್ರ ಬಗ್ಗೆ ಒಂಚೂರು ಹೇಳಿ ನವೀನ್ ಅವರು. ಖಂಡಿತ ಸರ್. ಈಗ ಒಪ್ಪಂದ ಮಾಡೋ ಈಗ ಉದ್ದೇಶದಲ್ಲಿ ಸಾಕಷ್ಟು ಈಗ ಒಂದು ಒಪ್ಪಂದಗಳಾಗಿದೆ ಕೆಲವೊಂದು, ಮತ್ತು ಮುಂದಿನ ದಿನಗಳಲ್ಲಿ ಸಾಕಷ್ಟು ಒಪ್ಪಂದಗಳು ಆಗ್ತಕ್ಕಂಥ ಒಂದು ಆಲೋಚನೆಗಳು ಕೂಡ, ಮಾತುಕತೆಗಳು ಕೂಡ ಕೆಲವೊಂದು ರೈತರುಗಳ ಜೊತೆ ನಡೀತಾ ಇದೆ. ಸಮಯದ ಒತ್ತಡದಿಂದ ಅಥವಾ ಅವರಿಗೆ ಸಮಯದ ಒಂದು ಇದರಲ್ಲಿ ಒಂದಿಷ್ಟು ಸ್ವಲ್ಪ ಡಿಲೇ ಆಗ್ತಾ ಇದೆ ಅಷ್ಟೇ. ಅದು ಕೂಡ ಮುಂದಿನ ದಿನಗಳಲ್ಲಿ ಆಗುತ್ತೆ. ಜೊತೆಗೆ ಈಗ ಏನು KSTDC ಕರ್ನಾಟಕ ಸ್ಟೇಟ್ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಏನಿದೆ, ಅಲ್ಲೂ ಕೂಡ ಒಂದಿಷ್ಟು MOU ಒಂದು ವಿಚಾರವನ್ನು ಆಲ್ರೆಡಿ ನಾವು ಯಾವ ವಿಚಾರ ಕಂಪನಿಗೆ ಏನೇನು ಬೇಕು ಅಂಶಗಳು ಆ ಒಂದು ಇದನ್ನು ಕೂಡ ನಾವು ಸಬ್ಮಿಟ್ ಮಾಡಿದ್ದೀವಿ. ಸೊ ಅದು ಈಗಾಗಲೇ ಒಂದು 2-3 ಮೀಟಿಂಗ್ ಆಗಿದೆ, ಫಿಸಿಕಲಿ ಒಂದು 2-3 ಮೀಟಿಂಗ್ ಆಗಿದೆ. ಫೋನ್ ಕಾಲಲ್ಲಿ ಕಮ್ಯುನಿಕೇಟ್ ಮಾಡ್ತಾನೆ ಇದ್ದೀವಿ. ಸೊ ಅಲ್ಲೂ ಕೂಡ ಮತ್ತೆ ಇನ್ನೊಂದಿಷ್ಟು ಚರ್ಚೆಗಳು ನಡೆಯೋ ಒಂದು ಸಾಧ್ಯತೆ ಇದೆ. ಮತ್ತು ಜೊತೆಗೆ ನೀವು ಹೇಳಿದ್ರೆ ಇನ್ನೊಂದಿಷ್ಟು ಬೇರೆ ಬೇರೆ ಕಂಪ್ನಿಗಳ ಜೊತೆ MOU ಅಂತೇಳಿ. ಖಂಡಿತ ಈಗ ಕೃಷಿ ಒಂದು ಸರ್ವಜ್ಞರು ಹೇಳ್ದಂಗೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತೇಳಿ. ಅಂದರೆ ಸಾಕಷ್ಟು ವಿಚಾರಗಳು ಕೃಷಿಯಲ್ಲಿ ಕಲಿಯೋದಕ್ಕೆ ಅವಕಾಶ ಇದೆ ಮತ್ತು ಸಾಕಷ್ಟು ವಿಚಾರಗಳು ಬೇಕು. ಯಾಕೆಂತಂದರೆ ಒಬ್ಬ ಕೃಷಿಕನಿಗೆ ಎಲ್ಲ ಅಂಶಗಳು ಕೂಡ ಬೇಕಾಗ್ತದೆ. ಒಂದು ಎಕ್ವಿಪ್ಮೆಂಟ್ಸಿಂದ ಹಿಡಿದು ನರ್ಸರಿ ಅವ್ರು ಏನು ಪ್ಲಾಂಟೇಷನ್ಸಿಂದ ಹಿಡಿದು ಎಲ್ಲ ಒಂದು ಇದು ಬೇಕು, ಒಂದು ರಚನೆ ಆಗಬೇಕು. ಅಂದರೆ ಖಾಲಿ ಭೂಮಿಯಿಂದ ಹಿಡಿದು ಒಂದು ಅದ್ಭುತವಾದಂಥ ಒಂದು ಕೃಷಿ ಪ್ರವಾಸೋದ್ಯಮ ಮಾಡೋ ಒಂದು ಮಟ್ಟಕ್ಕೆ ಒಂದು ಭೂಮಿಯನ್ನು ತಯಾರು ಮಾಡಬೇಕು ಅಂದರೆ ಎಲ್ಲ ಒಂದು ಅಂಶಗಳು ಬೇಕು. ಮತ್ತು ತಯಾರಕರ ಕಂಪ್ನಿಗಳು ಬೇಕು, ಆ ತಯಾರಕರ ಒಂದು ಜೋಡಿಸ್ಬೇಕು. ಅದರಲ್ಲಿ ಜೆನ್ಯೂನ್ ಯಾರು ಅವರು ಫ್ರಾಡ್ಸ್ಗಳು ಯಾರು, ಅದನ್ನೆಲ್ಲ ನಾವು ಕಂಪ್ನಿ ಇಂಡಿವಿಜುವಲ್ ಆಗಿ ಆ ಒಂದು ಇದನ್ನು ಅಬ್ಸರ್ವ್ ಮಾಡಿ ಅವ್ರ ಜೊತೆ ನಾವು MOU ಮಾಡಿ ಒಂದಿಷ್ಟು ಕಾಸ್ಟ್ ಬೇಸಲ್ಲಿ ಒಂದು ಕಡಿಮೆ ಇದರಲ್ಲಿ ರೈತನಿಗೆ ಯಾವ ರೀತಿ ಅನುಕೂಲವನ್ನು ಮಾಡೋ ಒಂದು ಉದ್ದೇಶಕ್ಕೋಸ್ಕರ ಅದನ್ನು ಕೂಡ ನಾವು ಸಾಕಷ್ಟು ಚರ್ಚೆ. ನವೀನ್ ಅವರೇ, ಈಗ ನೀವು ಕಂಪ್ನಿಯವರು ರೈತರ ಜಮೀನಿನಲ್ಲಿ ನೇರವಾಗಿ ಹೋಗಿ ಪ್ರವಾಸೋದ್ಯಮ ಕೇಂದ್ರ ಮಾಡ್ತೀರಾ, ಅಥವಾ ರೈತನೇ ಆ ಕೇಂದ್ರವನ್ನು ಮಾಡಿಕೊಂಡು ನಿಮ್ಮ ಜೊತೆಗೆ ಒಪ್ಪಂದ ಮಾಡ್ಕೋಬೇಕಾ? ಹೇಗೆ ಅದು ನಿಮ್ಮ ಆಲೋಚನೆ ಏನು? ಇದು ತುಂಬ ಉತ್ತಮವಾದ ಪ್ರಶ್ನೆ ಸರ್. ಯಾಕೆಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ನೋಡಿದ್ದೀರಾ ಸಾಕಷ್ಟು ಕಂಪ್ನಿಗಳು ಈಗ ನಡೀತಾ ಇದೆ. ಸೊ ಈಗ ರೈತರ ಒಂದು ಹೆಸರಲ್ಲಿ ಸಾಕಷ್ಟು ಕಂಪ್ನಿಗಳು ನಡೀತಾ ಇದೆ. ಯಾವ ರೀತಿ ನಡೀತಾ ಇದೆ ಅಂತಂದರೆ, ಕಂಪನಿ ಮೂಲ ಪ್ರಧಾನ ಸ್ಥಾನದಲ್ಲಿರುತ್ತೆ, ರೈತ ಅದಕ್ಕೆ ಬೆಳೆದಂಥ ವಸ್ತುಗಳನ್ನು ಕಂಪನಿಗೆ ಕೊಡ್ತಕ್ಕಂಥ ಒಂದು ವಿಚಾರ ನಡೀತಾ ಇದೆ. ಇಲ್ಲಿ ಮೂಲ ಸ್ತಂಭ ಯಾರು ಅಂತಂದರೆ ಕಂಪನಿ ಆಗಿರ್ತದೆ. ಬಟ್ ಆದರೆ ಇಲ್ಲಿ ನಮ್ಮದು ಹೆಂಗೆ ಅಂತಂದರೆ ಇದರಲ್ಲಿ ಹೀರೋ ರೈತನೇ. ಸೊ ಯಾವ ಥರ ಅಂತಂದರೆ, ಅವರು ಕೃಷಿ ಪ್ರವಾಸೋದ್ಯಮ ಚಟುವಟಿಕೆಯನ್ನು ಮಾಡಬೇಕು ಅಂತಂದವರಿಗೆ ನಾವು ತರಬೇತಿಯನ್ನು ಕೊಡ್ತೀವಿ, ಅಥವಾ ಎಕ್ಸಿಸ್ಟಿಂಗ್ ಅವ್ರು ಕೃಷಿ ಪ್ರವಾಸೋದ್ಯಮವನ್ನು ನಡೆಸ್ತಾ ಇರ್ತಕ್ಕಂಥವ್ರಿಗೆ ಅವರಿಗೆ ಕಸ್ಟಮರ್ ಬೇಸ್ ನಾವೇನು ಹೇಳ್ತೀವಿ, ಅದು ಗ್ರಾಹಕ ಮತ್ತು ರೈತರ ಒಂದು ಮಧ್ಯೆ ಸೇತುವೆಯಾಗಿ ಅಗ್ರಿಯಾನ ಕಂಪನಿ ನಿಲ್ತದೆ. ಇದರಲ್ಲಿ ಮೂಲ ಪ್ರಧಾನವಾಗಿ ರೈತರು ಕೂಡ ಈ ಒಂದು ಇದರಲ್ಲಿ ನಾವೇನು ನಾಯಕ ಅಂತ ಏನು ಹೇಳ್ತೀವಿ, ಆ ಒಂದು ಇದು ಅವಕಾಶ ಹೆಚ್ಚಿನದಾಗಿ ರೈತರಿಗೆ ಇರುತ್ತದೆ. ರೈತರೇ ಪ್ರವಾಸೋದ್ಯಮವನ್ನು ನಡೆಸ್ತಾರೆ. ಅದಕ್ಕೆ ಏನು ಬೇಕು ಬ್ಯಾಕ್ಗ್ರೌಂಡ್ ಆಗಿ ನಾವು ಒಂದು ಗ್ರಾಹಕರನ್ನು ಕೊಡತಕ್ಕಂಥ ವಿಚಾರ ಆಗಿರ್ಬೋದು, ಬೇರೆ ಬೇರೆ ಅಂಶಗಳನ್ನು ಕಂಪನಿ ನಿಂತು ಅವರಿಗೆ ಒಂದು ಗೈಡ್ಲೈನ್ ಮಾಡೋ ಒಂದು ಆಲೋಚನೆ. ಓಕೆ, ನಿಮ್ಮ ಕಂಪ್ನಿಗೇನು ಆದಾಯ? ಕಂಪನಿಗೆ ಆದಾಯ ಏನು ಅಂತಂದರೆ, ಈಗ ತರಬೇತಿ ಮೂಲವಾಗಿ ತರಬೇತಿಯನ್ನು ಆಯೋಜನೆ ಮಾಡಿದಾಗ ತರಬೇತಿಯಲ್ಲೂ ಕೂಡ ಕಂಪನಿಗೆ ಒಂದಿಷ್ಟು ರೆವಿನ್ಯೂ ಬೇಸ್ ಇರ್ತದೆ. ಅದ್ರ ಜೊತೆಗೆ ಗ್ರಾಹಕರನ್ನು ನಾವೇನು ಕರ್ತ್ಕೊಂಡು ಬರ್ತೀವಿ ಅದನ್ನು ಕೂಡ ಕಂಪನಿ ಒಂದಿಷ್ಟು ಚಾರ್ಜಸನ್ನು ಮಾಡ್ತದೆ. ಮತ್ತು ಚಾರ್ಜಸ್ ಮಾಡಿದ್ರೂ ಕೂಡ ಸಾಕಷ್ಟು ಅದರಲ್ಲಿ ಲಾಭಾಂಶವನ್ನು ರೈತರಿಗೆ ನಾವು ಕೊಡ್ತಕ್ಕಂಥ ಒಂದು ಅಂಶ. ನಾವು ಏನು ನಮ್ಮ ಒಂದು ಚಾರ್ಜಸ್, ನಾಮಿನಲ್ ಚಾರ್ಜಸ್ ಏನಿದೆ ಆ ಒಂದು ಚಾರ್ಜಸನ್ನು ಕಂಪನಿ ತೆಗೆದುಕೊಳ್ತದೆ. ಜೊತೆಗೆ ಇನ್ನೊಂದಿಷ್ಟು ಆಲೋಚನೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಯಾವ ರೀತಿ ಅಂತಂದರೆ, ಈಗ ಏನು ಒಂದು ಸಲ ಬಂದು ಹೋದಂಥ ಒಬ್ಬ ಗ್ರಾಹಕ ಮತ್ತೆ ಪುನಃ ಆ ಒಂದು ಜಾಗಕ್ಕೆ ಭೇಟಿ ಕೊಡೋದಕ್ಕೆ ಸಾಕಷ್ಟು ಸಮಯ ಬೇಕಾಗ್ತದೆ. ಆದರೆ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥ ಅವಕಾಶ ಇರೋದ್ರಿಂದ ಸೊ ಒಂದು ಸಲ ಅವ್ರೇನು ಪರ್ಚೇಸ್ ಮಾಡ್ತಾರೆ ವಸ್ತುಗಳನ್ನು ಮತ್ತೆ ಇನ್ನೊಂದು ಸಲ ಬೇಕು ಅಂತಂದಾಗ ಅದನ್ನು ಒಂದು ಲಾಜಿಸ್ಟಿಕ್ ಮತ್ತು ಒಂದು ಕಾಮರ್ಸ್ ಇದನ್ನು ಡೆವಲಪ್ ಮಾಡಬೇಕು ಅಂತಲೂ ಕೂಡ ಕಂಪ್ನಿ ಅಂದ್ಕೊಂಡಿದೆ. ಸೊ ಈ ರೀತಿಯಾಗಿ ಕಂಪನಿ ಒಂದಿಷ್ಟು ರೆವಿನ್ಯೂ ಬೇಸಸನ್ನು ಜನರೇಟ್ ಮಾಡುತ್ತೆ. ಈಗ ರೈತರೊಂದಿಗೆ MOU ಅಂತ ಹೇಳಿದ್ರಲ್ಲ, ಮೊನ್ನೆ ಟಿ ನರಸೀಪುರ ತಾಲೂಕು ರಾಮಸ್ವಾಮಿಯವರ ಜಮೀನಿನಲ್ಲಿ ತಾವೊಂದು MOU ಮಾಡ್ಕೊಂಡ್ರಿ ಅಲ್ವಾ? ಖಂಡಿತ. ಏನದು MOU? ಏನಕ್ಕೋಸ್ಕರ ಮಾಡ್ಕೊಂಡ್ರಿ? ಯಾವ ರೀತಿ ಅವರಿಗೆ ನೆರವಾಗ್ತೀರಿ ತಾವು?
ಖಂಡಿತ ಸರ್. ಅದನ್ನು ಕೂಡ ಈಗ ಬಾನುಲಿ ಕೃಷಿ ಬೆಳಗು ಅಂತೇಳಿ ಆಕಾಶವಾಣಿಯ ನಿಮ್ಮ ಒಂದು ಕಾರ್ಯಕ್ರಮದಲ್ಲೇ ಅದು ಇನಿಷಿಯೇಟ್, ಯಾಕೆಂದರೆ ಈಗ ಕೃಷಿ ಪ್ರವಾಸೋದ್ಯಮನ ಪ್ರಾರಂಭ ಮಾಡೋದಕ್ಕೆ ಕೂಡ ನಮಗೆ ನಮ್ಮ ಮೂಲ ಒಂದು ಬೇಸು ಆಕಾಶವಾಣಿ ಆಗಿದ್ದರಿಂದ ರೈತರ MOU ಕೂಡ ಅಲ್ಲಿಂದನೇ ಚಾಲು ಆಗಬೇಕು ಅನ್ನೋದು ನಮ್ಮ ಒಂದು ಕಂಪನಿಯ ಬಯಕೆ ಆಗಿತ್ತು. ಸೊ ಅದಕ್ಕೆ ಆಕಾಶವಾಣಿನೂ ಕೂಡ ಒಂದು ಅವಕಾಶ ಮಾಡಿ ಒಂದು ಹೊಸ ಒಂದು ಉತ್ಥಾನವನ್ನು ಮಾಡೋದಕ್ಕೆ ಹೊರಟಿದ್ದೀರಾ ಅಂತೇಳಿ ಅವರ ಒಂದು ಸಹಕಾರವೂ ಕೂಡ ಇತ್ತು. ಸೊ ಅದರಲ್ಲಿ MOU ಬನ್ನೂರು ರಾಮಸ್ವಾಮಿ ಅಂತೇಳಿ ಅವ್ರದ್ದು ಮಿಲ್ಟ್ರಿ ಹೋಟ್ಲು ಇದೆ, ಸಾಕಷ್ಟು ಫೇಮಸ್ ಅವರು. ಸೊ ಅವರ ಜೊತೆ ಕಂಪನಿ ಅಗ್ರಿಯಾನ ಕಂಪನಿ ಒಂದು MOU ಆಯಿತು. ಸರ್ MOU ಏನೂ ಇಲ್ಲ ಸರ್, ಯಾವ ರೀತಿ ವ್ಯವಹಾರದ ಚಟುವಟಿಕೆಯನ್ನು ಅಗ್ರಿಯಾನ ಕಂಪನಿಯೊಂದಿಗೆ ರೈತರು ಯಾವ ರೀತಿ ವ್ಯವಹಾರದ ಚಟುವಟಿಕೆ ಇರ್ತದೆ ಆ ಅಂಶಗಳು ಆ ಒಂದು ಪತ್ರಗಳಲ್ಲಿ ಉಲ್ಲೇಖ ಇರ್ತದೆ. ಸೊ ಅದೇ ಶೇರಿಂಗ್, ರೆವಿನ್ಯೂ ಶೇರಿಂಗ್ ವಿಚಾರ ಇರ್ಬೋದು, ಮತ್ತು ಅಲ್ಲಿ ಸೇಫ್ಟಿ ಸೆಕ್ಯೂರಿಟಿ ಒಂದು ಆ ವಿಚಾರ ಇರ್ಬೋದು. ಸೊ ಕಂಪನಿಯ ನಾಮ್ಸ್ ಆ್ಯಂಡ್ ಕಂಡೀಷನ್ ಅಂದರೆ ಒಂದು ಕಾರ್ಪೊರೇಟ್ ಕಂಪನಿ ಎಷ್ಟು ಒಂದು ಲೀಗಲ್ ಇದರಲ್ಲಿ ಇರಬೇಕು, ಮತ್ತು ರೈತ ಎಷ್ಟು ಎಜುಕೇಟ್ ಆಗಬೇಕು, ಮತ್ತು ರೈತರಿಗೆ ಯಾವ ರೀತಿ ನಾವು ಕಂಪನಿಯಿಂದ ಒಂದಿಷ್ಟು ತರಬೇತಿಗಳನ್ನು ಕೊಡ್ತಕ್ಕಂಥ ಒಂದು ವಿಚಾರ, ಈ ರೀತಿಯಾಗಿ ಆ ಒಂದು MOU ಇಲ್ಲಿ ಇರುತ್ತೆ ಸರ್, ಬೇರೆ ಏನಿಲ್ಲ. ಅಂದರೆ ಈ ತರಹದ MOUಗಳನ್ನು ನೀವು ಮುಂದೆ ಬೇರೆ ಬೇರೆ ರೈತರ ಜೊತೆನೂ ಮಾಡ್ಕೊಳ್ಳೋ ಉದ್ದೇಶ ಹೊಂದಿದ್ದೀರಿ? ಖಂಡಿತ ಸರ್, ನಾವು ಸಾಕಷ್ಟು ರೈತರುಗಳನ್ನು ನಾವು ಸಂಪರ್ಕ ಮಾಡ್ತಾ ಇದ್ದೀವಿ. ಒಂದು ಅಗ್ರಿಯಾನ ಕಂಪನಿ ಏನು ನೋಡ್ತಾ ಇದೆ ಅಂತಂದರೆ, ಸೊ ಎಲ್ಲರಿಗೂ ಫ್ರ್ಯಾಂಚೈಸ್ ಇದನ್ನು ಓಪನ್ ಮಾಡಿದ್ದೀವಿ. ಸೊ ಯಾರು ಬೇಕಾದರೂ ಬರ್ಬೋದು, ಯಾರು ಬೇಕಾದರೂ ಸೇರ್ಕೋಬೋದು. ಬಟ್ ಆದರೆ ಕಂಪನಿಯ ಒಂದು ಮೋಟೋ ಏನು ಅಂತಂದರೆ, ಅವರಿಗೆ ಸರ್ವಿಸ್ಸು, ರೈತ ಖಂಡಿತ ಸೇವಾ ಮನೋಭಾವ ಇದ್ದೇ ಇರ್ತದೆ, ಬಟ್ ಆದರೆ ಕಲಿಯುವಂಥ ಮನಸ್ಥಿತಿ ಇರಬೇಕು. ಈ ಅಂಶವನ್ನು, ಕೃಷಿ ಪ್ರವಾಸೋದ್ಯಮದ ವಿಚಾರವನ್ನು ಕಲಿತು ಆತಿಥ್ಯವನ್ನು, ಸತ್ಕಾರವನ್ನು ಮಾಡ್ತಕ್ಕಂಥ ಒಂದು ಗುಣ ಇದ್ದು ಅಲ್ಲೇ ಇರಬೇಕು ಅವರು. ಆ್ಯಕ್ಚುಲಿ ಆ ಒಂದು ಲ್ಯಾಂಡಲ್ಲೇ ಇರಬೇಕು. ಇದು ನಮ್ಮ ಒಂದು ಕಂಪನಿಯ ಒಂದು ಮೋಟೋ. ಕೃಷಿ ಪ್ರವಾಸೋದ್ಯಮಕ್ಕೆ ಅವ್ರು ಅಲ್ಲೇ ಇರಬೇಕು ಅದು ಆ್ಯಕ್ಚುಲಿ. ಹರ್ಷ ಅವರೇ, ಈಗ ನೀವು ಮಹಾರಾಷ್ಟ್ರದಲ್ಲಿ ಹೋಗಿ ನೋಡ್ಕೊಂಡು ಬಂದಿದ್ದೀರಿ, ಅಲ್ಲಿ ಕೃಷಿ ಪ್ರವಾಸೋದ್ಯಮ ನೀತಿ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ಇನ್ನೂ ಕೃಷಿ ಪ್ರವಾಸೋದ್ಯಮ ನೀತಿ ಇಲ್ಲ. ಅಂದರೆ ಪ್ರವಾಸೋದ್ಯಮ ಇಲಾಖೆ ಇದೆ, ಆದರೆ ಇದನ್ನು ಎಕೋ ಟೂರಿಸಮ್ಮು, ಈ ಥರ ಬೇರೆ ಬೇರೆ ಟೂರಿಸಮ್ ನಡುವೆ ಸೇರಿಸ್ಬಿಟ್ಟಿದ್ದಾರೆ. ಆ ಬಗ್ಗೆ ಏನಾದರೂ ತಮ್ಮ ಪ್ರಯತ್ನ ನಡೀತಾ ಇದೆಯಾ? ಖಂಡಿತ ಸರ್, ಸರ್ಕಾರದ ಮಟ್ಟದಲ್ಲಿ ಇದಾಗಬೇಕು. ಮಹಾರಾಷ್ಟ್ರ ಮಾದರಿಯಲ್ಲಿ ಕೃಷಿ ಪ್ರವಾಸೋದ್ಯಮಕ್ಕೆ ಒಂದು ಕಾರ್ಪೊರೇಷನ್ ಮಾಡಿ ಅದರಲ್ಲಿ ಏನು ಪರ್ಮಿಷನ್ ಕೊಡ್ತಾರೆ ಆ ರೈತರುಗಳೆಲ್ಲ ತಮ್ಮ ಸೆಂಟ್ರ್ಗಳು ಓಪನ್ ಮಾಡ್ಕೊಂಡು ವ್ಯವಸ್ಥಿತವಾಗಿ ರನ್ ಮಾಡ್ತಾ ಇದ್ದಾರೆ. ಭಾಳ ಹ್ಯಾಪಿಯಾಗಿದ್ದಾರೆ. ವರ್ಷಕ್ಕೆ ಅವರು 40-50 ಲಕ್ಷ ರೂಪಾಯಿ ಅರ್ನು ಮಾಡ್ತಾಯಿದ್ದಾರೆ ತಮ್ಮ ಒಂದು 5-6 ಎಕರೆ ಜಮೀನಲ್ಲಿ. ನಮ್ಮ ಕರ್ನಾಟಕ ಗೌರ್ಮೆಂಟು ಕೂಡ ಈ ನಿಟ್ಟಿನಲ್ಲಿ ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಪಾಲಿಸಿ ಆಗಿದೆ. ಈಗ ಮೊನ್ನೆ ಟೂರಿಸಮ್ ಪಾಲಿಸಿ, ಪ್ರವಾಸೋದ್ಯಮ ನೀತಿನಲ್ಲಿ ಕೃಷಿ ಪ್ರವಾಸೋದ್ಯಮನ ಮೆನ್ಷನ್ ಮಾಡಿ ಸ್ವಲ್ಪ ಈ ಥರ ಒಂದು ಹಿಂಗೆ ಇರಬೇಕು, ಒಬ್ಬ ರೈತ 5 ಎಕರೆ ಇರಬೇಕು, ಈ ಥರ ಅಂಕಿಅಂಶಗಳು ಎಲ್ಲ ಸೇರಿಸಿದ್ದಾರೆ. ಬಟ್ ಅದನ್ನ ಗೈಡ್ಲೈನ್ಸ್ ಇನ್ನೂ ಬಿಟ್ಟಿಲ್ಲ. ಅಂದರೆ ಹೆಂಗೆ ಮಾಡಬೇಕು, ಪರ್ಮಿಷನ್ ಏನು, ಈ ನಿಟ್ಟಿನಲ್ಲಿ ಏನಾರೇ ಮುಂದಿನ ದಿನಗಳಲ್ಲಿ ಸರ್ಕಾರಿ ಅಧಿಕಾರಿಗಳು, ಮಂತ್ರಿ ವರ್ಗ ಏನಾರೇ ಮಾಡಿಕೊಟ್ರೆ ನಮ್ಮ ರೈತರಿಗೆ ಭಾಳ ನೆರವಾಗುತ್ತೆ. ಅದಕ್ಕೋಸ್ಕರ ನಮ್ಮ NGO ಕಡೆಯಿಂದ ನಾವೇನು ಪ್ರಯತ್ನ ಮಾಡ್ಬೋದು, ಒಂದು ಪ್ರಪೋಸಲ್ಗಳು, ಅದರದ್ದು ಅನುಕೂಲಗಳೇನು, ಈ ಥರ ನಮ್ಮ ರೈತರು ತಂಡ ಮತ್ತು ಈ ಥರ ಅಗ್ರಿಯಾನ ತಂಡ ಇವರೆಲ್ಲ ಸೇರಿ ನಾವು ಕೃಷಿ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು ಮತ್ತು ಮಂತ್ರಿಗಳಿಗೂ ಕೂಡ ನಾವು ಪತ್ರ ವ್ಯವಹಾರ ಮಾಡಿ ನಮ್ಮ ಪ್ರಯತ್ನ ಮಾಡ್ತಾಯಿದ್ವಿ. ನಮ್ಗೆ ಆಶಾಭಾವನೆ ಇದೆ, ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ನಮಗೆ ಗೈಡ್ಲೈನ್ಸ್ ಬಂದು ಮಹಾರಾಷ್ಟ್ರ ಮಾದರಿಯಲ್ಲೇ ನಾವು ರೈತರು ಕೂಡ ಒಂದು ಈ ಕೃಷಿ ಪ್ರವಾಸೋದ್ಯಮನ ಒಂದು ಕಾನೂನಾತ್ಮಕವಾಗಿ ಮಾಡ್ಬೋದು ಅಂತ ಒಂದು ಭರವಸೆ ಇದೆ. ಭಾಳಷ್ಟು ಜನ ಇವತ್ತು ಗ್ರಾಮೀಣ ಪ್ರದೇಶದ ಹಿನ್ನೆಲೆಯಿಂದ ಹೋದವರೇನೆ ದೊಡ್ಡ ದೊಡ್ಡ ಕಂಪ್ನಿಗಳನ್ನು ಸ್ಥಾಪನೆ ಮಾಡಿಬಿಟ್ಟಿದ್ದಾರೆ. ಕೋಟ್ಯಾಂತರ ರೂಪಾಯಿ, ಅದು ಕೃಷಿಗೆ ಸಂಬಂಧಪಟ್ಟದ್ದು ಅಲ್ದಲೇ ಇರ್ಬೋದು, ಆದರೆ ಅವ್ರಿಗೆ ಒಂದು CSR ಫಂಡ್ ಅಂತ ಇರುತ್ತೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ. ಆ ತರಹದ ಫಂಡ್ಗಳನ್ನು ತೆಗೆದುಕೊಳ್ಳೋ ಪ್ರಯತ್ನನೂ ಕೂಡ ಮಾಡ್ತಾ ಇದ್ದೀರಾ ಈ ಕೃಷಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಗೊಳಿಸೋದಕ್ಕೆ? ಖಂಡಿತ ಸರ್, ಅದು ನಿಜ. ಈಗ ನಮಗೇನು ಮೊದಲೇ ಹೇಳಿದ್ವಲ್ಲ, ನಿಯಾಮಿಂದ ಒಂದು ತರಬೇತಿ ಪಡ್ಕೊಳ್ಳೋಕೆ ಅವಕಾಶ ಆಯ್ತು. ಈಗ ಹೈದರಾಬಾದಲ್ಲಿ ಮ್ಯಾನೇಜ್ ಅಂತ ಇದೆ, ಆ ಸಂಸ್ಥೆಗೂ ಕೂಡ ಮೊನ್ನೆ ಒಂದು 5 ಕೋಟಿದು ಒಂದು ಪ್ರಾಜೆಕ್ಟು. ಯಾಕಂದರೆ ಇಲ್ಲಿ ನಮ್ಮ ಮೈಸೂರು, ಮಂಡ್ಯ, ಚಾಮರಾಜನಗರ 3 ಡಿಸ್ಟಿಕಲ್ಲಿ ಒಂದು 25 ಸೆಂಟರ್ಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತ ಒಂದು 5 ಕೋಟಿ ಪ್ರಾಜೆಕ್ಟು ಕೂಡ ಎಲ್ಲ ರೆಡಿ ಮಾಡಿ ನಾವು ಪ್ರಪೋಸಲ್ ಸಬ್ಮಿಟ್ ಮಾಡಿದ್ವಿ. ಹಾಗೆ ಯಾವುದೇ ಒಂದು ಪ್ರೈವೇಟ್ ಕಂಪ್ನಿಗಳಿಗೆ ಮೊನ್ನೆ ಒಂದು ಅರ್ಚನಾ ಫಾರಮಲ್ಲಿ ಒಂದು ಏನು MOU ಆಗೋ ಟೈಮಲ್ಲಿ ನಮ್ಮ NGO ವತಿಯಿಂದ ಕೆಂಪೇಗೌಡರು ಅಂತ ಅವರು ಒಂದು ಕಂಪ್ನಿ CEO, ಅವರು ಒಂದು ನಮ್ಮ ಹಳ್ಳಿ ಜನಗಳಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಅವ್ರಿಗೂ ಕೂಡ ಒಂದು ಕೋಟಿದು ಒಂದು ಪ್ರಾಜೆಕ್ಟ್ ಕೊಟ್ಟು, ಏನಂದರೆ ಈಗ CSR ಆ್ಯಕ್ಟಿವಿಟೀಸಲ್ಲಿ ನಮ್ಮ NGOಗಳಿಗೆ ಈ ಥರ ದಾನಿಗಳಿಂದ ನೆರವು ಬಂದರೆ ನಾವು ನೇರವಾಗಿ ನಮ್ಮ ರೈತರುಗಳು ತರಬೇತಿ ಆಯೋಜನೆ ಮಾಡ್ಬೋದು. ಮತ್ತು ತರಬೇತಿ ಒಂದೇ ಕೊಡೋದಿಲ್ಲ, ನೆಕ್ಸ್ಟ್ ಫಾಲೋಅಪ್ ಇರಬೇಕು. ಆ ಕೆಲಸ ನಮ್ಮ NGO ಕಡೆಯಿಂದ ಮಾಡ್ತಾಯಿದ್ವಿ. ಆ ಫಾಲೋಅಪ್ ಮಾಡಿ ಅವ್ರಿಗೇನು ಬೇಕು ಒಂದು ಮಾರಲ್ ಸಪೋರ್ಟು, ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಮಾಡೋದ್ರಿಂದ
ಅದೊಂದು ಹ್ಯಾಂಡ್ ಹೋಲ್ಡಿಂಗ್ ಆಗುತ್ತೆ, ಅವರು ಒಂದು ಸಸ್ಟೈನ್ ಆಗ್ಬೋದು. ಈ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಅಂದರೆ ಯಾರಾದರೂ ದಾನಿಗಳು ಮುಂದೆ ಬಂದು ಬೇಕಾದ್ರೆ ತಮಗೆ ಸಹಾಯನೂ ಮಾಡ್ಬೋದು CSR ಫಂಡ್ ಮೂಲಕ. ಅದರ ಮೂಲಕ ತಾವು ಕೃಷಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಗೊಳಿಸೋ ಕನಸನ್ನು ಕಂಡಿದ್ದೀರಿ. ನಿಮ್ಮ ಕನಸೇನು ನವೀನ್ ಅವರೇ? ನೀವು ರೈತರು, ಬೇಸಿಕಲಿ ತೆಂಗು ಬೆಳಿತೀರಾ? ಏನು ಬೆಳೆಯತ್ತಾವು? ತೆಂಗು ಇದೆ, ಅಡಿಕೆ ಇದೆ, ಕಾಳು ಮೆಣಸಿದೆ. ಸೊ ಈಗ ಏಲಕ್ಕಿಯನ್ನು ಕೂಡ ಪ್ಲಾಂಟೇಶನ್ ಮಾಡಿದ್ವಿ ನಮ್ಮ ಜಮೀನಲ್ಲಿ. ಓಕೆ ಓಕೆ. ನಿಮ್ಮ ಜಮೀನಲ್ಲೂ ವಾಸ ಇದ್ದೀರಾ ನೀವು? ವಾಸ ಇದೀವಿ, ಜಮೀನಲ್ಲೇ ವಾಸ ಇದೀವಿ. ಓಕೆ. ಮತ್ತು ನಿಮಗೂ ಏನಾದ್ರು ಆಸೆ ಇದೆಯಾ ನಿಮ್ಮ ಜಮೀನಲ್ಲೇ ಒಂದು ಕೇಂದ್ರ ಮಾಡಬೇಕು ಅಂತ? ಖಂಡಿತ ಮುಂಚೆಯಿಂದನೂ ಆಸೆ ಇತ್ತು. ಸೊ ಅದನ್ನು ಈಗ ನಾನು ಹೇಳಿದ್ನಲ್ಲ, ಆಕಾಶವಾಣಿಗೆ ಬಂದ ಮೇಲೆ ಕೃಷಿ ಪ್ರವಾಸೋದ್ಯಮದಲ್ಲಿ ಎಲ್ಲ ವಿಚಾರನೂ ಅಡಗಿರೋದ್ರಿಂದ ಅದನ್ನು ಖಂಡಿತ ಮಾಡ್ಬೋದು ಅನ್ನೋ ಒಂದು ಆಲೋಚನೆ. ಇನ್ನೊಂದು ನೀವು ಒಂದು ಪ್ರಶ್ನೆಯನ್ನು ಮಾಡಿದ್ರಿ. ಸೊ ಈಗ ನಿಮ್ಮ ಗುರಿ ಏನು ಅಂತೇಳಿ, ನನ್ನ ಒಂದು ಆಲೋಚನೆ ಗುರಿ ಏನಪ್ಪ ಅಂತಂದರೆ, ಗ್ರಾಮೀಣ ಯುವಜನತೆ ವಲಸೆ ಹೋಗ್ತಕ್ಕಂಥ ಒಂದು ಪ್ರಕ್ರಿಯೆ ಅತಿ ಹೆಚ್ಚಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಗ್ರಾಮೀಣವನ್ನು ತೊರೆದು ಇವತ್ತು ಪಟ್ಟಣಗಳನ್ನು ಅರಸಿ ಹೋಗ್ತಾ ಇದ್ದಾರೆ ಉದ್ಯೋಗಕ್ಕೋಸ್ಕರ. ಆದರೆ ಅವರಿಗೆ ಒಲ್ಲದ ಮನಸ್ಸಲ್ಲಿ ಇವತ್ತು ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಸೊ ಇವತ್ತು ಆರೋಗ್ಯದ ಪರಿಸ್ಥಿತಿಯು ಕೂಡ ಅಷ್ಟೇನು ಚೆನ್ನಾಗಿಲ್ಲ ಅವ್ರದ್ದು. ಮತ್ತು ಎಕನಾಮಿಕಲ್ಲೂ ಕೂಡ ಅವ್ರೇನು ಅಷ್ಟು ಉಳಿತಾಯವನ್ನು ಕೂಡ, ಆರ್ಥಿಕವಾಗಿ ಉಳಿತಾಯವನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಗ್ರಿಯಾನ ಕಂಪನಿ ಯಾವ ರೀತಿ ಆಲೋಚನೆ ಮಾಡಿದೆ ಅಂತಂದರೆ, ಮುಂದಿನ ದಿನಗಳಲ್ಲಿ ಸೊ ನಾವು ಅಲ್ಲೇ ಯಾವ ಒಂದು ನಾವು ಫ್ರ್ಯಾಂಚೈಸ್ ಅಥವಾ ನಾವು ಪಾರ್ಟ್ನರ್ ಅಂತ ನಾವೇನು ಕರಿತೀವಿ, ಈಗ ನಾನು ಆವಾಗಲೇ ಹೇಳಿದೆ, ಈ ಕಂಪನಿ ಒಂದು ಮೋಟೋ ಏನಿದೆ, ಗ್ರಾಮೀಣ ಒಂದು ಇದನ್ನು ನಾವು ಉಳಿಸ್ಬೇಕು, ಆ ಸೊಬಗನ್ನು ಉಳಿಸ್ಬೇಕು, ನಮ್ಮ ಸೊಗಡನ್ನು ಉಳಿಸ್ಬೇಕು. ಸೊ ಗಾಂಧೀಜಿಯವರ ಒಂದು ಕನಸು ಕೂಡ ಇತ್ತು, ಗ್ರಾಮ ಸ್ವರಾಜ್ಯ ಅಂತ ಹೇಳಿ. ಸೊ ಬಹುಶಃ ಪಾಂಡವಪುರದಲ್ಲಿ ಗ್ರಾಮ ಸ್ವರಾಜ್ಯ ಒಂದು ಉತ್ಸವವನ್ನು ಮಾಡಿದಾಗ ನಮ್ಮ ಅಗ್ರಿಯಾನ ಕಂಪನಿಯು ಕೂಡ ಪಾರ್ಟಿಸಿಪೇಟ್ ಮಾಡಿತ್ತು. ಸೊ ಅವರು ಕೂಡ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರೋದಕ್ಕೆ ಅವ್ರಿಗೂ ಕೂಡ ಒಂದು ಧನ್ಯವಾದವನ್ನು ಹೇಳ್ತೀನಿ, ನಮ್ಮ ಒಂದು ಕಂಪ್ನಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವರ ಅವಕಾಶ ಕೊಟ್ಟಿದ್ದಕ್ಕೆ. ಸೊ ಇಲ್ಲಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡೋದ್ರ ಜೊತೆಗೆ ನಮ್ಮ ಒಂದು ಮಣ್ಣಿನ ಸತ್ವವನ್ನು ಮತ್ತು ಮಣ್ಣಿನ ಗುಣವನ್ನು ನಾವು ಉಳಿಸ್ಬೇಕಾಗಿದೆ. ಈಗ ಮಣ್ಣು ಉಳಿದ್ರೇ ಕೃಷಿ ಉಳಿಯೋದಕ್ಕೆ ಸಾಧ್ಯ, ಬೆಳೆಗಳು ಅದ್ಭುತವಾಗಿ ಬರೋದಕ್ಕೆ ಸಾಧ್ಯ. ಮಣ್ಣನ್ನು ಉಳಿಸ್ಬೇಕು. ಏನಿವತ್ತು ಆರ್ಥಿಕವಾದ ಸಬಲೀಕರಣ ಅಂತ ನಾವೇನು ಕರಿತೀವಿ, ಆರ್ಥಿಕವಾಗಿ ಈಗ ಗ್ರಾಮೀಣ ಮಹಿಳೆಯರಿಗಿರ್ಬೋದು, ಯುವಜನತೆಗಿರ್ಬೋದು ಮತ್ತು ರೈತರಿಗೆ, ಸೊ ಆರ್ಥಿಕವಾಗಿ ಅವರಿಗೆ ಒಂದು ಬ್ಯಾಕ್ ಎಂಡ್ ಆಗಿ ಅಗ್ರಿಯಾನ ನಿಂತು ಕೆಲಸವನ್ನು ಅವರಿಗೆ ಕೊಡೋ ಒಂದು ಉದ್ದೇಶವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಹರ್ಷ ಅವರೇ? ನಮ್ಮ ಮೊಬೈಲ್ ಸಂಖ್ಯೆ 9945511194. ಇನ್ನೊಮ್ಮೆ ಹೇಳ್ತೀರಾ? 9945011194. ಇನ್ನೂ ಒಂದು ಸರಿ ಹೇಳ್ಬಿಡಿ. 9945511194. ತಮ್ಮದು ನವೀನ್ ಅವರೇ? ನಂದು 888847644464. ಇನ್ನೊಮ್ಮೆ 888847644464. ಇನ್ನೂ ಒಂದು ಸರಿ ಹೇಳ್ಬಿಡಿ. 888847644464. ಒಳ್ಳೆಯದು ಹರ್ಷ ಅವರೇ ಮತ್ತು ನವೀನ್ ಅವರೇ, ಇದುವರೆಗೂ ಕೃಷಿ ಪ್ರವಾಸೋದ್ಯಮದ ಅನೇಕ ವಿಚಾರಗಳನ್ನು ಬಹಳ ಸರಳವಾಗಿ ಸೂಕ್ತವಾಗಿ ಮಾಹಿತಿಯನ್ನು ಮಾಡಿಕೊಟ್ರಿ. ವಂದನೆಗಳು. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್.